ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಮಾನಾತೀತಪ್ರಥಿತವಿಭವಾಂ ಮಂಗಲಂ ಮಂಗಲಾನಾಂ ವಕ್ಷಃಪೀಠೀಂ ಮಧುಜಯಿನೋ ಭೂಷಯಂತೀಂ ಸ್ವಕಾಂತ್ಯಾ ಪ್ರತ್ಯಕ್ಷಾನುಶ್ರವಿಕಮಹಿಮಾ ಪ್ರಾರ್ಥಿನೀನಾಂ ಪ್ರಜಾನಾಂ ಶ್ರೇಯೋ ಮೂರ್ತಿಂ ಶ್ರಿಯಮಶರಣಂ ಸ್ತ್ವಾಂ ಶರಣ್ಯಾಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಗುರು ದಂಪತಿಗಳ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಅವರನ್ನು ನಮಸ್ಕರಿಸುತ್ತಾ ಎಲ್ಲ ಭಾಗವತ ಬಂಧುಗಳಿಗೂ ವಂದಿಸಿ ನಮ್ಮ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ವೇದಾಂತ ದೇಶಿಕರ ಒಂದು ವಿದ್ಯಾಭ್ಯಾಸದ ಬಗ್ಗೆ ವಿಶೇಷವಾಗಿ ಗಮನಿಸಿದ್ವು. ಎಷ್ಟು ಅವರು 20 ವರ್ಷದ ಒಳಗೆ ಎಂಥೆಂಥ ವಿದ್ಯೆಗಳನ್ನು ಅಭ್ಯಾಸ ಮಾಡಿಬಿಟ್ಟಿದ್ರು, ಎಷ್ಟು ಸಮರ್ಪಕವಾಗಿ ಮಾಡಿದ್ರು ಅನ್ನೋ ಒಂದು ವೈಭವವನ್ನು ನೋಡಿದ್ವು. ಸ್ಥೂಲವಾಗಿ ಗಮನಿಸ್ಕೊಳ್ಳೋ ಹಾಗಿದ್ದರೆ ವೇದಗಳನ್ನೆಲ್ಲ ಅಭ್ಯಾಸ ಮಾಡಿದ್ರು. ವೇದಗಳು ಅಂತ ಹೇಳಿದ್ರೆ ಸ್ವರಸಹಿತವಾಗಿ ಎಲ್ಲ ವಿಧವಾದ ಪಾಠಗಳನ್ನು ಕೂಡ ಅಂತ ಹೇಳಿದ್ರೆ ಕ್ರಮಪಾಠವಾಗಲಿ, ಜಟಾಪಾಠವಾಗಲಿ, ಘನಪಾಠವಾಗಲಿ ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡಿದ್ರು. ಹಾಗೆ ವೇದಾಂಗಗಳನ್ನು ಅಭ್ಯಾಸ ಮಾಡಿದ್ರು. ಷಡ್ ದರ್ಶನಗಳನ್ನು ಅಭ್ಯಾಸ ಮಾಡಿದ್ರು. ಷಡ್ ದರ್ಶನಗಳು ಅಂತ ಹೇಳಿದ್ರೆ ವೈದಿಕ ಮತ್ತು ಅವೈದಿಕ ದರ್ಶನಗಳು ಯಾವುದನ್ನೂ ಬಿಡದೆ ಅಭ್ಯಾಸ ಮಾಡಿದ್ರು. ಅಭ್ಯಾಸ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿದ್ದಷ್ಟೇ ಅಲ್ಲ, ಅದರಲ್ಲಿ ಪ್ರಾವೀಣ್ಯ ಬಂತು, ಅವರಿಗೆ ಪಾಂಡಿತ್ಯ ಬಂತು. ಅದರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ಅಂಥ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಂಡ್ರು ಅವರು ಅನ್ನೋದನ್ನು ಗಮನಿಸಬೇಕು. ಅದರ ಜೊತೆಗೆ ಆಗಮಗಳನ್ನು ಅಧ್ಯಯನ ಮಾಡಿದ್ರು. ಹಾಗೇನೆ ತಮಿಳು ಪ್ರಬಂಧಗಳು, ಆಳ್ವಾರ್ ಪ್ರಬಂಧಗಳು, 4000 ಪ್ರಬಂಧಗಳು ರಹಸ್ಯಾರ್ಥ ಜೊತೆಯಲ್ಲಿ ಅದನ್ನು ಅಧ್ಯಯನ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಭಗವದ್ ವಿಷಯ ಅಂತ ಹೇಳುವಂಥ ನಮ್ಮಾಳ್ವಾರರ ಒಂದು ತಿರುವಾಯ್ಮೊಳಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಹೇಳ್ತಾ ಇದ್ದರು. ಹಾಗಾಗಿ ಇವರಿಗೆ ತಮಿಳು ಪ್ರಬಂಧದಲ್ಲಿ ಮತ್ತು ಸಂಸ್ಕೃತದಲ್ಲಿ ಒಂದು ವಿದ್ವತ್ತು ಉಂಟಾಯಿತು ಅವರಿಗೆ ಅನ್ನೋದನ್ನು ಗಮನಿಸಿದ್ವು. ಇಷ್ಟನ್ನು ಕೂಡ ಅವರು 5ನೇ ವರ್ಷದಿಂದ 20ನೇ ವರ್ಷದ ಒಳಗೆ ಇದನ್ನು ಅಭ್ಯಾಸ ಮಾಡಿ ಕಲ್ತ್ಕೊಂಡ್ರು. ಸುಮಾರು ಒಂದು 20 ವರ್ಷ ಒಟ್ಟು ಅಷ್ಟರಲ್ಲಿ ಪೂರ್ಣವಾಗಿ ಕಲ್ತ್ಕೊಂಡ್ರು. ಹೀಗೆ ಅವರಿಗೆ ಕಾಳಿದಾಸನ ಒಂದು ಕಾವ್ಯಗಳಲ್ಲಿ ವಿಶೇಷವಾದ ಅಭಿರುಚಿ ಇತ್ತು ಮತ್ತು ಭಾವಭೂತಿ ಇಬ್ಬರ ವಿಷಯದಲ್ಲೂ. ಹಾಗಾಗಿ ಅವರಿಗೆ ಒಂದು ಕವಿತಾ ಶಕ್ತಿಯು ಬೆಳೀತು. ಯಾವಾಗ ಒಂದು ಶಾಸ್ತ್ರಗಳಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ಪ್ರೌಢಿಮೆ ಬಂತೋ ಅದ್ರ ಜೊತೆಗೆ ಕವಿತಾ ಶಕ್ತಿಯು ಬೆಳೀತಾ ಬಂತವರಿಗೆ. ಸಂಸ್ಕೃತದಲ್ಲಿ ಕವಿತಾ ಶಕ್ತಿ, ಹಾಗೆ ತಮಿಳು ಪ್ರಬಂಧಗಳಿಂದ ತಮಿಳು ಸಾಹಿತ್ಯದಲ್ಲೂ ಕೂಡ ಶ್ಲೋಕಗಳನ್ನು ರಚನೆ ಮಾಡುವಂಥ, ಸ್ತೋತ್ರ ರಚನೆ ಮಾಡುವಂಥ ಒಂದು ಸಾಮರ್ಥ್ಯ ಉಂಟಾಯಿತು ಅವರಿಗೆ. ಹಾಗೆ ಸಂಸ್ಕೃತ ಮತ್ತು ತಮಿಳು ಎರಡು ಮಿಶ್ರವಾಗಿರುವಂಥ ಒಂದು ಭಾಷೆ ಹಿಂದೆ ನಡೆದ ಮಣಿಪ್ರವಾಳ ಅಂತ, ಆ ಮಣಿಪ್ರವಾಳದಲ್ಲೂ ಕೂಡ ಅವರು ರಚನೆ ಮಾಡುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಂಡ್ರು ಎಂಬುದಾಗಿ ಹಿಂದೆ ನಾವು ಗಮನಿಸಿದ್ವು. ಇಷ್ಟೆಲ್ಲ ಆದ ಮೇಲೆ ಎಂಥ ಒಂದು ಸ್ಥಿತಿ ಅವರಿಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವ್ರನ್ನ ಮೆಚ್ಕೋತಾ ಇದ್ರು. ಎಷ್ಟು ವಿದ್ವಾಂಸರು ವೈದುಷ್ಯ ಅವರಿಗಿದೆ ಅನ್ನೋದನ್ನು ಮೆಚ್ಕೋತಾ ಇದ್ರು ಅನ್ನೋದನ್ನು ಗಮನಿಸಿದ್ವಿ. ಹಾಗಿದ್ದಾಗ ಅವರ ಗುರುಗಳು ಅಂತ ಹೇಳಿದ್ರೆ ಅವರ ಸೋದರ ಮಾವನೇ ಅವರ ಗುರು.
ಆತ್ರೇಯ ರಾಮಾನುಜ ಮುನಿಗಳು ಅಂತ ಅವರಲ್ಲೇ ಎಲ್ಲ ಪಾಠಗಳನ್ನು ಕಲಿತವರು ಪ್ರಧಾನವಾಗಿ. ಅಂಥವರು ಇವರ ಒಂದು ವಿದ್ವತ್ತನ್ನು ಚೆನ್ನಾಗಿ ಗಮನಿಸಿ, ಇದರ ಜೊತೆ ಇವರ ಅನುಷ್ಠಾನಗಳನ್ನು ಗಮನಿಸಿ, ಇವರ ಭಕ್ತಿಭಾವ ಎಲ್ಲವನ್ನೂ ಕೂಡ ಗಮನಿಸಿ, ಆಚಾರ್ಯ ಪೀಠಕ್ಕೆ ಇವರು ಸರಿಯಾದ ಶಿಷ್ಯರು ಎಂಬುದಾಗಿ, ಸರಿಯಾದ ವ್ಯಕ್ತಿ ಎಂಬುದಾಗಿ ಗುರುತಿಸಿ ಇವರನ್ನ ಕಾಂಚೀಪುರದ ಆಚಾರ್ಯ ಪೀಠದಲ್ಲಿ ಕೂರಿಸಿದರು. ಅವರ ಸೋದರ ಮಾವ ಅನ್ನೋದನ್ನು ಗಮನಿಸಿದ್ರು. ಅಲ್ಲಿ ಅಭಿಷೇಕ ಮಾಡಿ ಕೂರಿಸಿದ್ರು. ಮತ್ತೆ ಅವರಿಗೆ ಗರುಡ ಮಂತ್ರ ಅನ್ನೋ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರು. ಈ ಆಚಾರ್ಯ ಪೀಠಕ್ಕೆ ಹತ್ತಿದ ಮೇಲೆ ಅವರಿಗೆ ತುಂಬ ಕೆಲಸಗಳು ಜಾಸ್ತಿ ಆಗೋಯ್ತು. ಒಂದು, ಆಚಾರ್ಯ ಸ್ಥಾನದಲ್ಲಿ ಅನೇಕ ಸಭೆಗಳನ್ನು ಇದು ಮಾಡಬೇಕಾಗಿತ್ತು, ಮತ್ತು ವೇದಾಂತದ ಚರ್ಚೆಯನ್ನು ಮಾಡಬೇಕಾಗಿತ್ತು, ಮತ್ತು ಅನೇಕ ಶಿಷ್ಯರುಗಳು ಬಂದಾಗ ಅವ್ರನ್ನೆಲ್ಲ ಗಮನಿಸ್ಕೋಬೇಕು, ಮತ್ತು ಅವರಿಗೆ ಉಪದೇಶವನ್ನು ಮಾಡುವಂಥದ್ದು, ಇವುಗಳೆಲ್ಲ ಕೆಲಸ ನಿರಂತರವಾಗಾಯಿತು. ಇದರ ಜೊತೆಯಲ್ಲಿ ಅವರ ಒಂದು ಸ್ವಂತ ಅಧ್ಯಯನವಾಗಲಿ ಅಥವಾ ಅನುಷ್ಠಾನಗಳಾಗಲಿ ಅದಕ್ಕೆಲ್ಲವೂ ಕೂಡ ಸಮಯ ಬೇಕಾಗಿತ್ತು. ಬಿಡುವಿಲ್ಲದ ಕಾರ್ಯಕ್ರಮಗಳಾಯಿತು. ಹಾಗಾಗಿ ಇದರ ಜೊತೆ ಇವರಿಗೆ ಪ್ರಸಿದ್ಧಿ ತುಂಬ ಬರ್ತಾ ಇದ್ದರಿಂದ ಜೊತೆಯಲ್ಲೇ ಅಸೂಯೆಯೂ ಉಳಿದವ್ರಿಗೆ ಬೆಳೀತಾ ಬಂತು. ಕೆಲವರಿಗೆ ವಿಶೇಷವಾಗಿ ಬೆಳೀತಾ ಬಂದು ಸ್ವಲ್ಪ ಸಣ್ಣ ಕಿರುಕುಳ ಕೊಡೋಕ್ಕೆ ಶುರು ಮಾಡಿದ್ರು ಆಚಾರ್ಯರಿಗೆ. ಅದೆಲ್ಲ ಸ್ವಲ್ಪ ತಡ್ಕೋತಾ ಇದ್ರು ಪಾಪ. ಆದರೆ ಇವರಿಗೆ ಆ ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಒಂದು ಪ್ರಶಾಂತವಾದ ವಾತಾವರಣ ಬೇಕು, ಅಲ್ಲಿ ತಮ್ಮ ಅನುಷ್ಠಾನಗಳಿಗೆ ಸಹಾಯವಾಗಬೇಕು, ಮತ್ತು ಆ ಗರುಡ ಮಂತ್ರವನ್ನು ಉಪದೇಶ ಪಡೆದ ಮೇಲೆ ಅದನ್ನು ಪುನಶ್ಚರಣೆ ಮಾಡಿ ಅದನ್ನು ಸಿದ್ಧಿಯನ್ನು ಪಡ್ಕೋಬೇಕು ಅನ್ನೋ ತುಂಬ ಮನಸ್ಸಿತ್ತು. ಅದಕ್ಕೆ ಇಲ್ಲಿ ಸಮಯ ಆಗ್ತಿರ್ಲಿಲ್ಲ. ಬಿಡುವಿಲ್ಲದ ಕಾರ್ಯಕ್ರಮಗಳು ಅಂತ ಹೇಳಿದ್ವಲ್ಲ, ಹಾಗಾಗಿ ಅಲ್ಲಾಗಲಿಲ್ಲ. ಅದಕ್ಕೋಸ್ಕರ ಬೇರೆ ಜಾಗಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅನ್ನೋ ವಿಷಯಕ್ಕೆ ಹಿಂದಿನ ಸಲ ಬಂದಿದ್ವು. ಬಂದಾಗ ಯೋಚನೆ ಮಾಡಿದ್ವು, ತಿರುಮಹೀಂದ್ರಪುರಂ ಅನ್ನೋ ಒಂದು ಜಾಗ ಸುಮಾರು ಅಲ್ಲಿಂದ ಕಾಂಚೀಪುರ 100 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಹೋಗೋಣ, ತುಂಬ ಪ್ರಶಾಂತವಾದ ವಾತಾವರಣ ಇದೆ, ಅಲ್ಲಿ ಗರುಡ ನದಿ ಹರಿತಾ ಇದೆ, ಅಲ್ಲಿ ಮತ್ತು ಹಯಗ್ರೀವರ ಒಂದು ಸನ್ನಿಧಿ ಒಂದಿದೆ, ದೇವನಾಯಕರ ಸನ್ನಿಧಿ ಇದೆ, ಎಲ್ಲ ನೋಡಿ ಅವರಿಗೆ ತುಂಬ ಸಂತೋಷವಾಯಿತು. ಅಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿ ಅಲ್ಲಿಗೆ ಬಂದು ಸೇರಿದ್ರು. ಸೇರಿದಾಗ ಇವರು ಹಿಂದೆ ಯೋಚನೆ ಮಾಡಿದ ಹಾಗೆ ಅಲ್ಲಿ ಗರುಡ ಮಂತ್ರವನ್ನು ಮಾಡಿ ತುಂಬ ಅದನ್ನು ಪುನಶ್ಚರಣೆ ಮಾಡಿ 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 ಸಿದ್ಧಿಯನ್ನು ಪಡ್ಕೊಂಡ್ರು ಅನ್ನೋದನ್ನು ಗಮನಿಸ್ತೀವಿ. ಅದು ತುಂಬ ಪ್ರಶಾಂತವಾದ ವಾತಾವರಣ ಆಗಿತ್ತು, ಚೆನ್ನಾಗಿತ್ತು ಅವರಿಗೆ ಅನ್ನೋದು ಗಮನಿಸ್ಬೋದು. ಹೀಗೆ ಅಲ್ಲಿರೋವಾಗ ಅಲ್ಲಿದ್ದ ಜನಗಳೆಲ್ಲ ಬಿಡಲಿಲ್ಲ. ಸ್ವಲ್ಪವಾಗಿ ಅವ್ರ ಹತ್ರ ಬಂದರು, ಅವ್ರ ಹತ್ರ ವಿಷಯಗಳು ಕೇಳ್ಕೊತಾ ಇದ್ರು. ಈ ವೇದಾಂತ ಶ್ರವಣ ಕಾಲಕ್ಷೇಪಗಳು ನಡೀತಾ ಇತ್ತು, ಅದನ್ನು ಮತ್ತೆ ಪ್ರಾರಂಭ ಮಾಡಿಕೊಂಡ್ರು. ಹಾಗೇನೆ ಅನೇಕ ಪಾಠ ಪ್ರವಚನಗಳೆಲ್ಲ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಹೀಗಾಗಿ ಜನಗಳೆಲ್ಲ ಅಲ್ಲಿ ಬಂದು ಸೇರಕ್ಕೆ ಶುರು ಮಾಡಿದ್ರು. ಜನಗಳು ವಿಶೇಷವಾಗಿ ಶ್ರೀ ವೈಷ್ಣವರು ಬಂದು ಸೇರಕ್ಕೆ ಶುರು ಮಾಡಿದಾಗ ಆ ವಾತಾವರಣ ಅವರಿಗೆ ತುಂಬ ಅನುಗ್ರಹವನ್ನು ಉಂಟು ಮಾಡ್ತಾ ಇತ್ತು, ವಾತಾವರಣ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇತ್ತು. ಹಾಗಾಗಿ ಹಿಂದೆ ಯಾವ ಪಾಠಗಳನ್ನು ಅವರು ಕಲ್ತಿದ್ರೋ ಅವುಗಳನ್ನು ಉಪಯೋಗಿಸ್ಕೊಂಡು ಒಂದು ಸ್ಫೂರ್ತಿ ಉಂಟಾಗಿ ಅವರಿಗೆ ಗ್ರಂಥ ರಚನೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕ ಗ್ರಂಥಗಳನ್ನು ಅವರು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಕೆಲಸ ಇಲ್ಲಿ ಪ್ರಾರಂಭವಾಯಿತು ಅವರದ್ದು. ಹಾಗೇನೆ ಅಲ್ಲಿ ಹಯಗ್ರೀವರ ಸನ್ನಿಧಿ ಇತ್ತು. ಅಲ್ಲಿ ಹೋಗಿ ನಿತ್ಯವೂ ಕೂಡ ಭಗವಂತನ ಬೇಡ್ಕೋತಾ ಇದ್ರು, ಪ್ರಾರ್ಥನೆ ಮಾಡ್ಕೋತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಮಾಡಿ 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 ಅವರ ಅನುಗ್ರಹವನ್ನು ಪಡ್ಕೊಂಡು ಆ ಒಂದು ಇದರಲ್ಲಿ ಅವರು ಹಯಗ್ರೀವ ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಹಯಗ್ರೀವ ಸ್ತೋತ್ರ ಅಂತ ಹೇಳಿದ್ರೆ ತುಂಬ ಉತ್ತಮವಾದ ಒಂದು ಸ್ತೋತ್ರ ರತ್ನ ಅದು ಅಂತ ಹೇಳ್ಬೋದು. ನಮ್ಮ ಶ್ರೀರಂಗ ಮಹಾಗುರುಗಳು ಕೂಡ ಅದು ತುಂಬ ಸಂತೋಷಪಟ್ಟು ಅದರಲ್ಲಿ ಒಂದು 3-4 ಸ್ತೋತ್ರಗಳನ್ನು ಹೇಳ್ತಾ ಇದ್ದಿದ್ದನ್ನು ನಾವು ಜ್ಞಾಪಿಸ್ಕೋಬಹುದು. ಹಾಗೇನೆ ಗರುಡ ಮಂತ್ರದ ಒಂದು ಸಿದ್ಧಿ ಆಗಿದ್ದರಿಂದ ಗರುಡ ಪಂಚಾಶತ್ ಅನ್ನೋ ಒಂದು ಸ್ತೋತ್ರವನ್ನು ಕೂಡ ಅವರು ರಚನೆ ಮಾಡಿದ್ರು ಅಲ್ಲಿ ತಿರುಮಹೀಂದ್ರಪುರದಲ್ಲಿ. ಹೀಗೆ ಅನೇಕ ಸ್ತೋತ್ರಗಳನ್ನು ಅವರು ರಚನೆ ಮಾಡೋಕ್ಕೆ ಸಾಧ್ಯವಾಯಿತು. ವಾತಾವರಣ ತುಂಬ ಪೋಷಕವಾಗಿತ್ತು ಅವರಿಗೆ, ಮತ್ತು ಅವರ ಪ್ರತಿಭೆ ಒಳಗಡೆ ತುಂಬಿ ತುಳುಕ್ತಾ ಇದ್ದಂಥ ಪ್ರತಿಭೆ ಅವರ ಸ್ತೋತ್ರ ರಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು ಅಂತ. ಇದಲ್ಲದೆ ತಮಿಳಿನಲ್ಲೂ ಕೂಡ ಅನೇಕ ಸ್ತೋತ್ರ ಮಾಲಿಕೆಗಳನ್ನು ಸುಮಾರು 9 ಸ್ತೋತ್ರ ಮಾಲಿಕೆಗಳನ್ನು ಅವರು ರಚನೆ ಮಾಡಿದ್ರು ಅಲ್ಲಿ ಅನ್ನೋದನ್ನು ನಾವು ಕೇಳ್ತೀವಿ. ಸ್ತೋತ್ರಗಳ ರಚನೆ ಮಾಡುವಾಗ ಅಷ್ಟರಲ್ಲೇ ನಿಂತ್ಕೊಳ್ಳಿಲ್ಲ ಅವರು. ಸ್ತೋತ್ರ ರಚನೆ ಮಾಡಿದ್ದನ್ನು ಅಲ್ಲಿ ಬಂದಂಥ ಶಿಷ್ಯರಿಗೆ
ಭಕ್ತರಿಗೆ ಅದನ್ನು ಹೇಳ್ಕೊಡ್ತಾ ಇದ್ರಂತೆ. ಅವರೇ ಸ್ವಂತ ಅದನ್ನು ಹೇಳ್ಕೊಡ್ತಾ ಇದ್ರು. ಅವರುಗಳು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಕಲಿತಾ ಇದ್ರು. ಕಲ್ತ್ಕೊಂಡು ನಿತ್ಯವೂ ಕೂಡ ಒಂದು ಪಾರಾಯಣ ತರಹ ಮಾಡ್ತಾ ಇದ್ರು ಅವ್ರ ಮನೇಲಿ ಅಂತ. ಈಗಲೂ ಕೂಡ ವೇದಾಂತೇಶ್ವರ ಸ್ತೋತ್ರಗಳನ್ನು ನಿತ್ಯವೂ ಕೂಡ ಹೇಳೋವಂಥ ಅಭ್ಯಾಸ. ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಒಂದೊಂದು ಸಲ ಒಂದೊಂದನ್ನು ಹೇಳೋವಂಥ ಒಂದು ಅಭ್ಯಾಸ ಇವತ್ತೂ ಕೂಡ ಶ್ರೀ ವೈಷ್ಣವರ ಮನೆತನದಲ್ಲಿ ಉಂಟು ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗೆ ಆಗಿನ ಕಾಲದಲ್ಲೇ ತಿರುವಹಿಂದಪುರದಲ್ಲಿ ಶಿಷ್ಯರೆಲ್ಲ ಸೇರಿ ಅವರ ಹತ್ರ ಕಲಿತು, ನೇರವಾಗಿ ಅವರಿಂದಲೇ ಕಲಿತು ಅದನ್ನು ಪಾಠವಾಗಿ ಸ್ವೀಕರಿಸ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸೋ ಹಾಗೆ ಆಗತ್ತೆ. ಹೀಗೆ ಒಂದು ದೃಷ್ಟಿಯಿಂದ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾಗ ಜನಗಳು ಬಂದು ಸೇರ್ತಾ ಇದ್ರು. ಅವರು ವೇದಾಂತ ಪಾಠಗಳನ್ನು ಮಾಡ್ತಾ ಇದ್ರು. ಆ ವೇದಾಂತ ಪಾಠಗಳನ್ನು ಮಾಡ್ತಾ ಮಾಡ್ತಾ ಒಂದು ತರಹ ತಿರುವಹಿಂದ್ರಪುರದಲ್ಲಿ ವೇದಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತಲೇ ಹೇಳಬಹುದು. ಅಷ್ಟರ ಮಟ್ಟಿಗೆ ಅದು ಆಯ್ತದು ಅನ್ನೋದನ್ನು ನಾವು ಗಮನಿಸಬಹುದು. ಹೀಗೆ ಮಾಡ್ತಾ ಜನಗಳೆಲ್ಲ ತುಂಬ ಸಂತೋಷ ಪಡ್ತಿದ್ರಂತೆ. ಶ್ರೀ ವೈಷ್ಣವ ಸಮುದಾಯವೇ ಸಂತೋಷ ಪಡ್ತಾ ಇದ್ದ ಅವರಿಗೆ ವೇದಾಂತಾಚಾರ್ಯ ಅನ್ನೋ ಬಿರುದನ್ನು ಕೊಡ್ತಾ ಇದ್ರು, ಹೇಳಿ ಕೊಂಡಾಡ್ತಾ ಇದ್ರು. ಅನೇಕ ಬಿರುದುಗಳು, ನಿಗಮಾಂತ ಮಹಾದೇಶಿಕರು ಅಂತ ಹೇಳ್ತಾ ಇದ್ರು. ಹೀಗೆ ಅನೇಕ ಬಿರುದುಗಳೆಲ್ಲ ಅವರಾಗೇ ಸಂತೋಷವಾಗಿ ಜನಗಳು ಕೊಡ್ತಾ ಇದ್ರು ಅನ್ನೋದನ್ನ ಗಮನಿಸ್ತೀವಿ. ಇಂದು ಕೂಡ ಅದು ತಿರುವಹಿಂದ್ರಪುರ ಅನ್ನೋದು ಶ್ರೀ ವೈಷ್ಣವ ಪುಣ್ಯಕ್ಷೇತ್ರವಾಗಿದೆ. ಅವರ ಸ್ಮರಣೆಯನ್ನು ಉಂಟು ಮಾಡುವಂಥ ಅನೇಕ ಕುರುಹುಗಳು ಅಲ್ಲಿದೆ. ಉದಾಹರಣೆಗೆ ಅವರು ಆರಾಧನೆ ಮಾಡ್ತಾ ಇದ್ದಂಥ ದಿವ್ಯಮಂಗಳ ವಿಗ್ರಹ ಭಗವಂತಂದು, ಅದನ್ನು ನೋಡಬಹುದು. ಹಾಗೆ ಅವರು ತಪಸ್ಸು ಮಾಡಿದ ಸ್ಥಾನವನ್ನು ತೋರಿಸ್ತಾರೆ, ಅದನ್ನು ನೋಡಬಹುದು. ಅವರು ವೇದಾಂತ ಕಾಲಕ್ಷೇಪ ಮಾಡ್ತಾ ಇದ್ದಂಥ ಒಂದು ಮಂಟಪ, ಆ ಮಂಟಪವನ್ನು ತೋರಿಸ್ತಾರೆ, ಅದನ್ನು ಗಮನಿಸ್ಬೋದು. ಹಾಗೆ ಗರುಡ ನದಿಯಲ್ಲಿ ಅವರು ಸ್ನಾನ ಮಾಡ್ತಿದ್ರು, ನಿತ್ಯವೂ ಕೂಡ ಸ್ನಾನ ಮಾಡ್ತಾ ಇದ್ರಲ್ಲ, ಸ್ನಾನ ಮಾಡ್ತಾ ಇದ್ದಂಥ ಸೋಪಾನವನ್ನ ಇವತ್ತು ಕೂಡ ನೋಡಬಹುದು ಎಂಬುದಾಗಿ ಹೇಳ್ತಾರೆ. ಹಾಗೆ ಅವರ ಜಪ ಮಾಡ್ತಾ ಇದ್ದಂಥ ಒಂದು ಜ್ಞಾನಪೀಠ, ಅದನ್ನು ಗಮನಿಸಬಹುದು. ಅವರು ವಾಸ ಮಾಡ್ತಾ ಇದ್ದಂಥ ಆಶ್ರಮ, ಅದನ್ನು ನೋಡಬಹುದು. ಅವರು ಸ್ತೋತ್ರ ರಚನೆ ಮಾಡ್ತಾ ಇದ್ದಂಥ ಒಂದು ಸ್ಥಳ ಅಂತ ಒಂದಿದೆ, ಅಲ್ಲಿ ಕೂತ್ಕೊಂಡು ರಚನೆ ಮಾಡ್ತಾ ಇದ್ರು ಅಂತ, ಆ ಜಾಗವನ್ನು ನೋಡಬಹುದು ಎಂಬುದಾಗಿ ಹೇಳ್ತಾರೆ. ಹೀಗೆ ಯಾತ್ರಿಕರಿಗೆ ಇವೆಲ್ಲವೂ ನೋಡಿದಾಗ ಒಂದು ತರಹ ಅವರ ಒಂದು ಈ ಗುರುತುಗಳನ್ನು ಗಮನಿಸಿದಾಗ ತುಂಬ ಮನಸ್ಸು ಹೃದಯ ತುಂಬಿಕೊಳ್ಳುತ್ತೆ. ಅಂಥ ಒಂದು ಪುಣ್ಯ ಸ್ಥಳವಾಗಿ ಆಗಿದೆ ಅದು ಅನ್ನೋದನ್ನು ಗಮನಿಸಬಹುದು. ಹೀಗೆಲ್ಲ ಥರದಲ್ಲೂ ಕೂಡ ಒಂದು ಶಾಸ್ತ್ರದ ರೀತಿಯಲ್ಲೂ ಮತ್ತು ಕವಿತಾ ರೀತಿಯಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಇವರೆಷ್ಟು ಪ್ರತಿಭಾವಂತರಾಗಿದ್ದರು ನೋಡಿಬಿಟ್ಟು, ಇದಲ್ಲದೆ ಅನೇಕ ಕಲೆಗಳು ಕೂಡ ಅವ್ರಿಗೆ ಗೊತ್ತಿತ್ತು. ಇದೆಲ್ಲ ಗಮನಿಸಿದಾಗ ಅವರು ಸರ್ವತಂತ್ರ ಸ್ವತಂತ್ರರು ಎಂಬುದಾಗಿ ಅಲ್ಲಿನ ಜನಗಳೆಲ್ಲ ಕರೀತಾ ಇದ್ರು ಅನ್ನೋದನ್ನು ನಾವು ಗಮನಿಸ್ತೀವಿ. ಹಯಗ್ರೀವ ಸ್ವಾಮಿ ಅಂದರೆ ಅವರಿಗೆ ತುಂಬ ಪ್ರೀತಿ, ಗೌರವ, ಭಕ್ತಿ ಎಲ್ಲವೂ ಇರ್ತಾ ಇತ್ತು. ಅದನ್ನು ಇವರ ಕೆಲಸಗಳೆಲ್ಲ ನೋಡಿ ಹಯಗ್ರೀವ ದೇವರು ತಾನಾಗಿಯೇ ಬಂದು ನೀವು ವೇದಾಂತ ಭಾಷ್ಯಕಾರರಾಗೋದಕ್ಕೆ ಅರ್ಹರು ಎಂದು ತಿಳಿಸಿ ಅಂತರ್ಧಾನವಾಗಿಬಿಟ್ರು ಎಂಬುದಾಗಿ ಒಂದು ಪ್ರಸಿದ್ಧಿ ಇದೆ. ಸಾಕ್ಷಾತ್ ಹಯಗ್ರೀವನಿಂದಲೇ ಆ ಮಾತು ಬಂದಿತ್ತು. ಏನಂತ ಹೇಳಿದ್ರೆ, ವೇದಾಂತ ಭಾಷ್ಯಕಾರರಾಗೋದಕ್ಕೆ ಅರ್ಹರು ತಾವು ಅಂತ ಹೇಳಿದ್ದು. ಹಾಗೆ ಇನ್ನೊಂದು ಹೇಳ್ತಾರೆ, ಹಯಗ್ರೀವರಿಂದ ನೇರವಾಗಿ ಪ್ರತ್ಯಕ್ಷವಾಗಿ ಇವರಿಗೆ ಅಮೃತವನ್ನ ಭಗವಂತ ದಯಪಾಲಿಸ್ತಾ, ಹಯಗ್ರೀವ ದೇವರು ದಯಪಾಲಿಸಿದ್ರು ಎಂಬುದಾಗಿ ಹೇಳುವಂಥ ಒಂದು ಪ್ರತೀತಿಯೂ ಇದೆ ಅನ್ನೋದನ್ನು ಗಮನಿಸ್ಬೋದು. ಹೀಗೆ ಸುಮಾರು 1295ರಿಂದ ಹಿಡಿದು 1310ರವರೆಗೂ, ಅಂದರೆ ಸುಮಾರು 15 ವರ್ಷಗಳ ಕಾಲ ಅಲ್ಲಿ ತಿರುವಹಿಂದ್ರಪುರದಲ್ಲಿ ಇದ್ದು ಈ ಕೆಲಸಗಳೆಲ್ಲ ಮಾಡ್ತಾ ಇದ್ರು. ಸಭೆಗಳು, ವೇದಾಂತ ಪಾಠಗಳು, ಆಮೇಲೆ ಸ್ತೋತ್ರಗಳ ರಚನೆ ತಮಿಳಲ್ಲಿ, ಇದರಲ್ಲಿ ಸಂಸ್ಕೃತದಲ್ಲಿ ಮತ್ತು ಇದರಲ್ಲಿ ಮಣಿಪ್ರವಾಳದಲ್ಲಿ ಹೀಗೆಲ್ಲ ರಚನೆ ಮಾಡ್ತಾ ಇದ್ರು. ಹಾಗೆ ಇವರು ಕಾಲವನ್ನು ಅಲ್ಲಿ ವಿನಿಯೋಗಿಸ್ತಾ ಇದ್ರು ಎಂಬುದಾಗಿ ನಾವು ಕೇಳ್ತೀವಿ. ಹೀಗೆ ಇವರ ಹೆಸರು ಜನಜನಿತವಾಯಿತು, ಎಲ್ಲೆಲ್ಲೂ ಮನೆ ಮಾತಾಯಿತು. ಇಂಥ ಒಂದು ಮಹಾತ್ಮರು ನಮ್ಮ ಜೊತೆಲಿ ಇದ್ದಾರೆ, ನಮಗೆಲ್ಲ ಪಾಠವನ್ನು ಕಲಿಸ್ಕೊಡ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕೆ ಇವರಿಗೆ ಕವಿ ಕಥಕ ಘಂಟ
ಕೇಸರಿ ವೆಂಕಟೇಶ ಎಂಬ ಬಿರುದನ್ನು ಕೊಟ್ಟರು. ಕವಿ ಕಥಕ ಸಿಂಹ ಅಂತ ಹೇಳಿದ್ರು. ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ಎಂಬುದಾಗಿ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ರು ಭಕ್ತಾದಿಗಳಲ್ಲಿ ಅನ್ನೋದನ್ನು ಗಮನಿಸ್ತೀವಿ. ತುಂಬ ಪ್ರಸಿದ್ಧಿ ಉಂಟಾಯಿತು. ಇದರ ಮಧ್ಯೆ ಕೆಲವು ಘಟನೆಗಳು ನಡೀತು. 15 ವರ್ಷ ಕಾಲ ಒಂದು ಕಡೆ ಇದ್ರು ಅಂತ ಹೇಳಿದಾಗ ಕೆಲವು ಘಟನೆಗಳೆಲ್ಲ ಅಲ್ಲಿ ನಡೆದಿರುತ್ತೆ. ಎಲ್ಲ ಘಟನೆಗಳು ರೆಕಾರ್ಡ್ ಆಗಿ ಉಳಿದಿಲ್ಲ, ಒಂದೆರಡಿದೆ. ಅದರಲ್ಲಿ ಒಂದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ಏನಾಯಿತು, ಈ ಕಾಮಾಟಿಗ ಅಂತ ಅಂದರೆ ಕೆಲಸಗಾರ, ಕೈ ಕೆಲಸಗಾರ, ಈ ಸ್ಕಿಲ್ಡ್ ವರ್ಕರ್ ಅಂತ ಹೇಳ್ತೀವಲ್ಲ, ಉದಾಹರಣೆಗೆ ಇದು ಗಾರೆ ಕೆಲಸದವನು ಹೀಗೆಲ್ಲ ಇರ್ತಾರಲ್ಲ, ಅಂಥವನು ಕಾಮಾಟಿಗ ಬಂದು ಇವನು ಚಾಲೆಂಜ್ ಮಾಡ್ತಾನೆ. ನೀವು ಸರ್ವತಂತ್ರ ಸ್ವತಂತ್ರರು ಅನ್ನೋ ಹೆಸರನ್ನು ತೊಗೊಂಡ್ಬಿಟ್ಟಿದ್ದೀರಾ ಅಂತ ಹೆಸರು ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕಡೆ ನಿಮ್ಗೆ ಗೊತ್ತಿದೆಯಾ ನಿಮಗೆ? ಉದಾಹರಣೆಗೆ ನಾನು ನನ್ನ ಇದಕ್ಕೆ ಕೆಲಸದಲ್ಲಿ ಪ್ರವೀಣನಾಗಿದ್ದೀನಿ, ಈ ಕೆಲಸ ನಿಮ್ಗೆ ಬರುತ್ತಾ ಅಂತ ಹೇಳ್ತಾನೆ. ಏನು ಕೆಲಸ ಅಂತ ಹೇಳಿದ್ರೆ ಬಾವಿ ತೋಡೋ ಕೆಲಸ ಅವನು ಮಾಡ್ತಾ ಇದ್ದಾನೆ. ಬರ್ತಾ ನಿಮಗೆ ಅಂಥೇಳಿ ಒಂದು ಚಾಲೆಂಜ್ ಹಾಕ್ತಾನೆ. ಆಚಾರ್ಯರು ಸೈಲೆಂಟ್ ಆಗಿದ್ಕೊಂಡು ಆಗ್ಲಿಪ್ಪ ಅಂಥೇಳಿ ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಮನೆ ಪಕ್ಕದಲ್ಲೇ ಒಂದು ಇದಿದೆ, ಒಂದು ಬಾವಿ ಥರ ಸಣ್ಣದಾಗಿತ್ತು. ಅದನ್ನು ಇವರೇ ಹೋಗಿ ಖುದ್ದಾಗಿ ಅದನ್ನು ಆಳವಾಗಿ ತೋಡಿ ಅದರಲ್ಲಿ ಸುತ್ತಲೂ ಕಲ್ಲುಗಳಿಟ್ಟು ಗಾರೆಯನ್ನು ಹಾಕಿ ಚೆನ್ನಾಗಿ ಭದ್ರಪಡಿಸಿ ಒಂದು ಕಟ್ಟ ಕಟ್ತಾರೆ. ಅದಕ್ಕೆ ಒಳ್ಳೆ ನಿರ್ಮಾಣ ಮಾಡ್ತಾರೆ. ಅಂದರೆ ಬಾವಿಯನ್ನು ನಿರ್ಮಾಣ ಮಾಡ್ತಾರೆ ಇವರ ಮನೆ ಪಕ್ಕದಲ್ಲೇ ಒಂದು ಅಂಥೇಳಿ. ಎಲ್ಲ ಪೂರ್ತಿ ಆದಮೇಲೆ ಒಬ್ಬರೇ ಅಂದ್ಕೊಂಡು ಅಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದು ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತೆ ಅಂತ, ಅವನಿಗೆ ಮತ್ತು ಅವನ ಕೆಲಸಗಾರರಿಗೆಲ್ಲ ಆಶ್ಚರ್ಯ ಆಗುತ್ತು. ಅಯ್ಯೋ, ಇಂಥ ಕೆಲಸ ಇವರು ಮಾಡೋಕ್ಕಾಗತ್ತಾ? ಇವರು ಮಾಡಿರೋದು ನೋಡಿದ್ರೆ ನಮಗಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವನೇ ಅಪ್ರಿಷಿಯೇಟ್ ಮಾಡಿಬಿಡ್ತಾನೆ. ಇದು ಹೇಗೆ ಬಂತು ಇವರಿಗೆ ಅಂತ. ಆವಾಗ ಅವನು ನಿಜವಾಗಲೂ ನೀವು ಸರ್ವತಂತ್ರ ಸ್ವತಂತ್ರರು ಅಂತ ಹೇಳೋದಕ್ಕೆ ಯೋಗ್ಯ ಆಗಿಲ್ಲ ಅಂತ ಅವ್ರ ಕಡೆಯಿಂದ ಸರ್ಟಿಫಿಕೇಟು ಈಗ ಬಂದು ಅವ್ರ ಕಾಲಿಗೆ ಬೀಳ್ತಾನಂತೆ. ಬಿದ್ದು ಕ್ಷಮಾಪಣೆ ಕೇಳ್ಕೊತಾನೆ, ನಾನು ತಪ್ಪು ಮಾಡಿಬಿಟ್ಟು ಹೀಗೆಲ್ಲ ಪರೀಕ್ಷೆ ಮಾಡಬಾರ್ದಾಗಿತ್ತಮ್ಮನ್ನ ಅಂತ ಹೇಳಿದ್ದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳ್ಕೊಂಡು ಅವರ ಶಿಷ್ಯನಾಗ್ಬಿಟ್ಟ ಅವನು ಅನ್ನೋದನ್ನೇ ಕೇಳ್ತೀವಿ. ಹೀಗೆ ಈ ತರಹ ಕಲೆಗಳು ಯಾವಾಗ ಅವ್ರು ಕಲ್ತರು, ಹೇಗೆ ಬಂತು ಅವ್ರಿಗೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಏನೇನು ಕಲ್ತರು ಅಂತ ಹೇಳುವಾಗ 20 ವರ್ಷದಲ್ಲಿ ಲಿಸ್ಟ್ ಕೊಡ್ತೀವಲ್ಲ, ಅದರಲ್ಲಿ ಈ ಕಲೆಗಳ ವಿಷಯ ಹೇಳಿಲ್ಲ. ಆದರೆ ಇದೂ ಕೂಡ ಅವ್ರಿಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಇನ್ನೂ ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತಿದೆ. ಮುಂದೆ ಅದನ್ನು ಅದ್ರ ಬಗ್ಗೆ ಎಲ್ಲ ಹೇಳೋಣ ನಾವು. ಈಗ ಒಂದು ಪ್ರಸಂಗ ಇದನ್ನು ಹೇಳೋದು ಹೀಗೆ ಅವ್ರಿಗೆ ಆಯಿತು ಅನ್ನೋದನ್ನು ಗಮನಿಸ್ತೀವಿ. ಇದಾದ ಮೇಲೆ ಇದು ಸುಮಾರು 15 ವರ್ಷ ಕಾಲ ಹೇಳಿದ್ನಲ್ಲ, ಅಷ್ಟು ಸಮಯ ಕಳೆದೋಯ್ತು. ಅಲ್ಲಿರೋವರೆಗೂ ತುಂಬ ಸಂತೋಷವಾಗಿದ್ದರು ಅವರು. ಇವರ ಕೆಲಸಗಳೆಲ್ಲ ಚೆನ್ನಾಗಿ ಸುಗಮವಾಗಿ ನಡೀತಾ ಇತ್ತು. ಮತ್ತು ವೈಯಕ್ತಿಕವಾದ ಒಂದು ಅನುಷ್ಠಾನಗಳಿಗೂ ಕೂಡ ಸಹಾಯವಾಯಿತು. ಮತ್ತು ಅವರಿಗೆ ಹೈಗಿರಿವ ಅಂತ ಹೇಳಿದಾಗ ತುಂಬ ಸಂತೋಷ, ದೇವನಾಯಕ ಇನ್ನೊಂದು ಕಡೆ, ಅದೆಲ್ಲ ನೋಡಿ ತುಂಬ ಸಂತೋಷವಾಯಿತು. ನಿತ್ಯವೂ ಕೂಡ ಅವರ ಆರಾಧನೆಗೆ ಅನುಕೂಲವಾಗಿತ್ತು, ಕಾಲಕ್ಷೇಪಕ್ಕೆ ಅನುಕೂಲವಾಯಿತು, ಜನಗಳೆಲ್ಲ ಸೇರ್ತಾ ಇದ್ರು. ಎಲ್ಲ ಇದ್ದಿದ್ದರಿಂದ ಹೀಗೆ ನಡೀತಾ ಇತ್ತು, ಹೀಗೇ ಮುಂದುವರಿಸಬಹುದಾಗಿತ್ತು. ಆದರೆ ಅಲ್ಲಿ ಕಾಂಚೀಪುರದ ಪರಿಸ್ಥಿತಿ ವ್ಯತ್ಯಾಸ ಆಯಿತು. ಕಾಂಚೀಪುರದಲ್ಲಿ ಆಚಾರ್ಯ ಪೀಠಕ್ಕೆ ಸರಿಯಾದವರು ಇರಲಿಲ್ಲ. ಇವರು ಆಚಾರ್ಯ ಪೀಠದಲ್ಲಿದ್ದರು, ಅಲ್ಲಿಂದ ಇಲ್ಲಿ ಬಂದ್ಬಿಟ್ರು, ತಿರುವೇಂದ್ರಪುರಕ್ಕೆ ಬಂದ್ಬಿಟ್ರು. ಅಲ್ಲಿ ಸರಿಯಾದವರು ಯಾರೂ ಇರಲಿಲ್ಲ, ಸಿಕ್ಕಲಿಲ್ಲ ಆಚಾರ್ಯ ಪೀಠಕ್ಕೆ. ಹಾಗಾಗಿ ಇದ್ದಂತಹ ಭಕ್ತರಿಗೆ, ಶ್ರೀ ವೈಷ್ಣವರಿಗೆಲ್ಲ ನಿತ್ಯ ಉಪದೇಶ ಆಗಬೇಕಾಗಿತ್ತು, ಅದು ದೊರಕ್ತಾ ಇರಲಿಲ್ಲ. ಆಮೇಲೆ ವೇದಾಂತ ಪಾಠ ಆಗಬೇಕಾಗಿತ್ತು, ಅದು ಸರಿಯಾಗಿ ಆಗ್ತಾ ಇರಲಿಲ್ಲ. ಹೀಗಾಗಿ ಅವ್ರಿಗೆಲ್ಲ ತುಂಬ ಸಮಸ್ಯೆ ಆಗಿತ್ತು, ದುಃಖವಾಗೋಯ್ತು. ಅಯ್ಯೋ, ನಮಗಿದೆಲ್ಲ ಕಳೆದು ಹೋಗ್ತಾ ಇದೆಲ್ಲ, ನಮ್ಮ ಆಚಾರ್ಯ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟಿದಾರಲ್ಲ ಅಂತ ಹೇಳಿದಾಗಿ ಎಲ್ಲ ಒಂದು ತೀರ್ಮಾನಕ್ಕೆ ಬಂದರು. ಹೀಗಿರಬಾರ್ದು, ಎಲ್ಲರೂ ಹೋಗಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಅವ್ನು ಕರ್ಕೊಂಡೇ ಬಂದ್ಬಿಡೋಣ ಅನ್ನೋ ಥರದಲ್ಲಿ ಇದು ಮಾಡಿ ಬಂದ್ಬಿಟ್ರು. ಅಲ್ಲಿಂದ ಎಲ್ಲ ಒಂದು ದೊಡ್ಡ ಗುಂಪೆ ಹೋಗಿ ಅವರ ಪಾದಕ್ಕೆ ಬಿದ್ದು ಪ್ರಾರ್ಥನೆ ಮಾಡ್ಕೋತಾರೆ. ತಾವು ಹಿಂದಿನಂತೆ ಹಿಂದೆ ನಮ್ಮ ಇದಕ್ಕೆ ಪ್ರಾಂತ್ಯಕ್ಕೆ ಬಂದ್ಬಿಡ್ಬೇಕು, ನೀವು ಕಾಂಚೀಪುರಕ್ಕೆ ಬರಬೇಕು, ಬಂದು ಆಚಾರ್ಯ ಪೀಠವನ್ನು ಅಲಂಕರಿಸಬೇಕು ತಾವೇನೆ ಅಂತ ಹೇಳಿ ತುಂಬ ಪ್ರಾರ್ಥನೆ ಮಾಡ್ಕೋತಾರೆ. ಇವರು ಕೂಡ ಯೋಚನೆ ಮಾಡಿದ್ರು, ಒಂದು ದೃಷ್ಟಿಯಿಂದ ಭಗವಂತ ಭಕ್ತ ಪರಾಧೀನ ಅಂತ ಹೇಳ್ತಾರಲ್ಲ, ಭಕ್ತರು ತುಂಬ ಪ್ರಾರ್ಥನೆ ಮಾಡ್ಕೊಂಡ್ರೆ ಭಗವಂತ ಹೂನ್ ಬಿಡ್ತಾನಂತೆ, ಆಗಲಿ ಅಂತ ಒಪ್ಕೊಂಡ್ಬಿಡ್ತಾನೆ. ಹಾಗೇನೆ ಇವರು ಕೂಡ ಭಕ್ತಾದಿಗಳೆಲ್ಲ ಬಂದಷ್ಟು ಪ್ರಾರ್ಥನೆ ಮಾಡುವಾಗ ನಿರಾಕರಿಸೋಕ್ಕಾಗಲಿಲ್ಲ, ಬೇಡ ಅಂತ ಹೇಳಕ್ಕಿಲ್ಲ, ಬರಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಆಯಿತು ಬರ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ.
ಇಲ್ಲಿ ಬಿಟ್ಟು ಹೋಗ್ತಾರಲ್ಲ ಅಂತ ಈ ಭಕ್ತರಿಗೆಲ್ಲ ತುಂಬ ವೇದನೆ ಆಗುತ್ತೆ. ಆದರೂ ಅಲ್ಲಿ ಹೋಗಬೇಕು ಅಂತ ಒಂದು ಆಕರ್ಷಣೆ ಉಂಟಾಯಿತು ಅವರಿಗೆ. ಆಕರ್ಷಣೆ ಕಾರಣ ಏನಂತ ಹೇಳಿದ್ರೆ, ಅದು ಕಾಂಚೀಪುರ ಅನ್ನೋದು ಇವರ ಜನ್ಮಸ್ಥಳ. ಅದು ಇವ್ರ ಜನ್ಮಸ್ಥಳ ಆದ್ರಿಂದ ವಿಶೇಷವಾದ ಒಂದು ಆಕರ್ಷಣೆ ಇದೆ. ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ರು, ಮೊದಲಿಂದ ಅಲ್ಲೇ ಇದ್ದವರು, 20 ವರ್ಷಗಳ ಕಾಲ 25 ವರ್ಷಗಳ ಕಾಲ ಅಲ್ಲಿದ್ದವರು. ಹಾಗಾಗಿ ಅವರಿಗೆ ಒಂದು ವಿಶೇಷವಾದ ಆಕರ್ಷಣೆ ಇತ್ತು. ಹಾಗಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಕಾಂಚೀಪುರಕ್ಕೆ ಬಂದ್ಬಿಡ್ತಾರೆ. ಬಂದು ಆಚಾರ್ಯ ಪೀಠವನ್ನು ಮತ್ತೆ ಅಲಂಕರಿಸ್ತಾರೆ ಅವರು ಅನ್ನೋದನ್ನ ಗಮನಿಸ್ತೀವಿ. ಇಲ್ಲಿ ಬಂದ ಮೇಲೆ ಅವರಿಗೆ ಆಚಾರ್ಯ ಪೀಠದಲ್ಲಿ ಕಾಂಚೀಪುರದಲ್ಲಿ ಅವರಿಗೆ ವಿಶೇಷವಾದ ಒಂದು ಪ್ರೀತಿ ಇದೆ. ಪ್ರೀತಿ ಒಂದು ಜನ್ಮಸ್ಥಳ ಅಂತ ಅಷ್ಟೇ ಅಲ್ಲ, ಅದೇನೋ ಒಂದು ವಿಶೇಷವಾದ ಪ್ರೀತಿ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಕಾಳಿದಾಸ ಹೇಗೆ ತನ್ನ ಜನ್ಮಸ್ಥಳವಾದ ಉಜ್ಜಯಿನಿಯನ್ನ ಇಷ್ಟಪಡ್ತಿದ್ನೋ, ಅವ್ರು ಇಷ್ಟಪಡ್ತಾ ಇದ್ದ ಅನ್ನೋದು ಹೇಗೆ ಗೊತ್ತು ಅಂತ ಹೇಳಿದ್ರೆ ನಮ್ಮ ಕಾವ್ಯದೆಲ್ಲ ಅವನು ತುಂಬ ವಿಸ್ತಾರವಾಗಿ ಅದನ್ನು ಹೇಳ್ತಾನೆ. ಹಾಗೆ ಇವರು ಕೂಡ ಕಾಂಚೀಪುರವನ್ನು ತುಂಬ ಇಷ್ಟಪಡ್ತಿದ್ರು. ಇಷ್ಟಪಟ್ಟು ಅದನ್ನ ಆ ಇಷ್ಟವಾಗಿರೋ ವಿಷಯವನ್ನ, ಆ ವರ್ಣನೆಯನ್ನ, ಕಾಂಚೀಪುರದ ವರ್ಣನೆಯನ್ನ ನಾನಾ ತರಹ ಇವರ ಒಂದು ರಚನೆಗಳಲ್ಲಿ, ಸ್ತೋತ್ರಗಳಲ್ಲಾಗಲಿ ಗ್ರಂಥಗಳಲ್ಲಾಗಲಿ ಅದೆಲ್ಲ ಸೇರಿಸ್ಕೊಂಡು ವಿಸ್ತಾರವಾಗಿ ಹೇಳ್ತಾರೆ. ಕಾಂಚೀಪುರದ ಮಹಿಮೆಯನ್ನ, ಅದರ ಒಂದು ಇವುಗಳನ್ನ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಜಿಯೋಗ್ರಾಫಿಕಲ್ ಡೀಟೇಲ್ಸ್ ಎಲ್ಲ ಕೆಲವು ಕೊಡ್ತಾರೆ, ತುಂಬ ವಿಸ್ತಾರವಾಗಿ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರೋವಂಥ ದೇವತಾ ಮೂರ್ತಿಗಳು, ಆ ಮೂರ್ತಿಗಳ ಭಂಗಿಗಳೆಲ್ಲ ವಿವರಿಸ್ತಾರೆ, ಅವುಗಳ ಅಂಗಗಳ ವಿನ್ಯಾಸಗಳನ್ನ ವರ್ಣಿಸ್ತಾರೆ. ಹೀಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳ್ತಾರೆ. ಯಾವ್ಯಾವ ಗ್ರಂಥ ಒಂದು ದೊಡ್ಡ ಲಿಸ್ಟ್ ಇದೆ, ಅದರ ಬಗ್ಗೆ ನಾವು ಇದು ಮಾಡಬೇಕಾಗಿಲ್ಲ. ಉದಾಹರಣೆಗೆ ಹೇಳೋ ಹಾಗಿದ್ರೆ ವರದರಾಜ ಪಂಚಾಶತ್ ಅನ್ನೋದು, ಅಷ್ಟಭುಜ ಅಷ್ಟಕ ಅಂತ ಹೇಳೋದು, ವೇಗಸೇತು ಸ್ತೋತ್ರಂ ಅಂತ ಹೇಳೋದು, ಹೀಗೆ ಕಾಮಾಸಿಕ ಅಷ್ಟಕ, ಈ ತರಹ ಅನೇಕ ಒಂದು ಸ್ತೋತ್ರಗಳಲ್ಲಿ ಆ ವರ್ಣಗಳೆಲ್ಲ ಕೊಡ್ತಾರೆ ಅವರು. ಅದನ್ನ ಗಮನಿಸಬಹುದು ಎಂಬುದಾಗಿ ಮಾಡ್ತೀವಿ. ಇದನ್ನ ಎಷ್ಟರ ಮಟ್ಟಿಗೆ ವಿಸ್ತಾರವಾಗಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಂಚೀಪುರದ ಬಗ್ಗೆ ಅವರು ವಾಸ್ತವ ಕಾಂಚೀಪುರ ಅಂತ ಹೇಳಿದ್ರೆ ವಿಷ್ಣು ಕಾಂಚಿ ಅಂತೊಂದು, ಶಿವಕಾಂಚಿ ಅಂತೊಂದು ಎರಡೂ ಇದೆ ಕಾಂಚೀಪುರದಲ್ಲೇ. ಯಾಕಂದ್ರೆ ಶಿವ ದೇವಾಲಯಗಳು ಇದೆ, ವಿಷ್ಣು ದೇವಾಲಯಗಳು ತುಂಬಾ ಇದೆ. ಆದರೆ ಕಾಂಚೀಪುರ ಎಷ್ಟು ಇವರು ಪ್ರಿಯವಾಗಿತ್ತು ಅಂತ ಹೇಳಿದ್ರೆ, ಇವರು ಸ್ವಮತ ಪರಮತ ಅಂತ ಆ ಥರ ಭೇದ ಏನು ಭೇದ ಭಾವನೆಗಳು ಇಟ್ಕೋತಾ ಇರಲಿಲ್ಲ. ಆ ಕಾಂಚೀಪುರದಲ್ಲಿ ಶಿವಕಾಂಚಿ ಇದೆಯಲ್ಲ, ಏಕಾಂಬರೇಶ್ವರ ದೇವಸ್ಥಾನ ಇದೆ, ಅದನ್ನ ತುಂಬಾ ಹೊಗಳಿ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ ಹೇಗೆ ಆನಂದಮಯವಾಗಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ವರ್ಣಿಸ್ತಾರೆ. ಅಲ್ಲಿ ಏಕಾಂಬರ ಮಾವಿನ ಮರ ಒಂದಿದೆ, ಅದರ ಸೊಗಸನ್ನ ವರ್ಣಿಸ್ತಾರೆ ಅಂತ. ಹೀಗೆ ಯಾವ ಒಂದು ಮತಭೇದ ಭಾವನೆ ಇಲ್ಲದೆ ಅದೆಲ್ಲ ವರ್ಣಿಸಕ್ಕೆ ಶುರು ಮಾಡ್ತಾರೆ ಅವರು. ಅಷ್ಟು ಅವರಿಗೆ ಪ್ರೀತಿ ಪಾತ್ರವಾದದ್ದು ಕಾಂಚೀಪುರ ಅನ್ನೋದನ್ನ ತುಂಬ ವಿಶಾಲವಾದ ವಿವರಣೆಯನ್ನು ನೋಡಬಹುದು ಅಂತ ಹೇಳ್ತಾರೆ. ಇವರಲ್ಲಿ ಇದರ ಜೊತೆಗೆ ಅವರು ಮಾಡ್ತಾ ಇದ್ದ ಕೆಲಸಗಳು, ನಡೆಸ್ತಾ ಇದ್ದಂತಹ ಸಭೆಗಳು, ಚರ್ಚೆಗಳು, ಉಪನ್ಯಾಸಗಳು, ಪ್ರಕಟಣಾ ಕಾರ್ಯಗಳು ನೋಡಿದ್ರೆ ಎಷ್ಟು ವಿಸ್ತಾರವಾಗಿತ್ತು ಅಂತ ಹೇಳಿದ್ರೆ, ಇಷ್ಟರ ಮಟ್ಟಿಗೆ ಇನ್ನು ಯಾವ ಕಾಲದಲ್ಲೂ ಆಗಿಲ್ಲ ಅಂತ ಸ್ಕಾಲರ್ಸ್ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರು ಇವರು ಅಲ್ಲಿ ಅಂತ. ಹೀಗೆ ಇವರಿಗೆ ಬಿಡುವಿಲ್ಲದ ಕೆಲಸಗಳಾಗೋಯ್ತು ಮತ್ತೆ ಅಂತ. ಇಷ್ಟರ ಮಧ್ಯೆ ಅನೇಕ ಘಟನೆಗಳಾಯಿತು. ಯಾವಾಗ ಪ್ರಸಿದ್ಧಿ ಅಂತ ಬರುತ್ತೋ, ಹಿಂದೆ ಹೇಳಿದಾಗೆ ಕೆಲವರಲ್ಲಿ ಅಸೂಯೆಗಳು ಬರುತ್ತೆ, ಜೊತೆ ಸೇರ್ಕೊಳ್ಳುತ್ತೆ. ಅಥವಾ ಅಸೂಯೆಯಿಂದ ಮಾಡಿದ್ರೋ ಅಥವಾ ಇನ್ಯಾವ ಕಾರಣಕ್ಕೋಸ್ಕರ ಮಾಡಿದ್ರೋ ಗೊತ್ತಾಗಿಲ್ಲ. ಆ ಥರದ ಕೆಲವು ಘಟನೆಗಳಿದೆ. ಅದನ್ನ ಸುಮ್ಮನೆ ಜ್ಞಾಪಿಸ್ಕೊಳ್ಳೋಣ, ಯಾವ್ಯಾವ ತರಹ ಇವರಿಗೆ ಕಿರುಕುಳ ಕೊಡ್ತಾ ಇದ್ರು ಜನಗಳು ಅನ್ನೋದು ಒಂದು. ಎರಡನೇದಾಗಿ ಇವರಿಗೆ ಇದ್ದಂತಹ ವಿಶೇಷವಾದ ಸಾಮರ್ಥ್ಯಗಳೆಲ್ಲ ಹೊರಗೆ ಬರುತ್ತೆ. ಆ ಸಾಮರ್ಥ್ಯಗಳನ್ನು ಹೊರಗೆ ತರೋದಕ್ಕೋಸ್ಕರವೇ ಭಗವಂತ ಹಾಗೆ ಮಾಡಿದ್ನೋ ಅದು ನಮ್ಗೆ ಗೊತ್ತಾಗಲ್ಲ, ಹಾಗಿದ್ರೂ ಇರಬಹುದು ಅಂತ ಅನ್ಸುತ್ತೆ. ಒಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಮಾಂತ್ರಿಕ ಇಂದ್ರಜಾಲ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡವರು ಅವನೇನು ಮಾಡ್ದ, ಬಂದು ಇವರಿಗೆ ಚಾಲೆಂಜ್ ಹಾಕ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ವಾದಕ್ಕೆ ಕರೀತಾನೆ ಅವ್ರನ್ನ. ತಾನು ಕಲಿತಂಥ ಇಂದ್ರಜಾಲ ವಿಷಯದಲ್ಲಿ ವಾದಕ್ಕೆ ಕರೀತಾನೆ. ಆದರೆ ಆಚಾರ್ಯರಿಗೆ ಅವನ ಜೊತೆ ವಾದ ಮಾಡೋದು ಒಂದು ಇಷ್ಟವಾಗಿಲ್ಲ. ಅವನು ವಾದಕ್ಕೆ ಯೋಗ್ಯನು ಅಂತ ಇವ್ರ ಮನಸ್ಸಿಗೆ ಅನ್ನಿಸ್ಲಿಲ್ಲ, ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅನ್ನಿಸ್ಲಿಲ್ಲ. ಅದೇ ಸ್ವಲ್ಪ ಅಸಡ್ಡೆಯಿಂದ ಇರ್ತಾರೆ. ಆದ್ರೆ ಅವನು ಬಿಡದೆ ಏನು ಮಾಡ್ತಾನೆ, ಅವ್ನು ಮಾಡಿದ ಕೆಲಸ ಇಷ್ಟೇನೆ. ಅಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ.
ಕೆರೆಯಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಆ ಕೆರೆ ನೀರನ್ನು ಕುಡಿತಾ ಇದ್ದಾನೆ. ಕೆರೆ ನೀರನ್ನು ಯಾಕೆ ಕುಡಿಯೋದು ಅಂತ ಹೇಳಿದ್ರೆ ಇಂದ್ರಜಾಲ ವಿದ್ಯೆನ ಅಲ್ಲಿ ತೋರಿಸ್ತಾರೆ ಅವನು ಕೆರೆ ನೀರನ್ನು ಕುಡಿತಾ ಆ ನೀರನ್ನೆಲ್ಲ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಆಚಾರ್ಯರ ಹೊಟ್ಟೆ ಒಳಗೆ ಸೇರ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾನೆ. ಇವನು ಸುಮ್ಮನೆ ಕುಡಿತಾನೇ ಇರೋದು, ಇವನು ಹೊಟ್ಟೆ ತುಂಬೋದೇ ಇಲ್ಲ, ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಅವನು ಆ ಮಂತ್ರವಿದ್ಯೆಯನ್ನು, ಇಂದ್ರಜಾಲ ಮಂತ್ರವಿದ್ಯೆಯನ್ನು ಅವನು ಉಪಯೋಗಿಸಿ ಅವರಿಗೆ ಸೇರ್ತಾ ಇದೆ, ಅವರ ಹೊಟ್ಟೆ ತುಂಬುತ್ತಾ ಇದೆ. ಏನು ಬರ್ಸ್ಟ್ ಆಗೋ ಸ್ಟೇಜ್ ಅನ್ನೋ ಹಾಗೆ ಇವನು ಕುಡಿತಾನೇ ಇದ್ದಾನೆ, ಸೇರಿಸ್ಕೋತಾ ಇದ್ದಾನೆ. ಹಾಗಾಗಿ ಅವರು ತುಂಬಿ ಇದಾಗ್ತಾ ಇದೆ. ಅವರಿಗೆ ಇಂಗಿತಜ್ಞರು, ಅವರ ಆಚಾರ್ಯರು, ಅವ್ರಿಗೆ ಗೊತ್ತಾಯ್ತು ಇವನೇನೋ ಮಾಡ್ತಾ ಇದ್ದಾನೆ, ಈ ಕೆಲಸ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಏನು ಮಾಡಿದ್ರು, ಇದಕ್ಕೆ ಉಪಾಯ ಅವ್ರು ಏನು ಗಾಬರಿ ಪಟ್ಕೊಳ್ಳಿಲ್ಲ ಅಥವಾ ಏನೋ ತೊಂದರೆ ಆಗುತ್ತೆ ಅಂತ ಹಾಗೂ ಇದು ಮಾಡಲಿಲ್ಲ. ಸುಮ್ಮನೆ ನೋಡ್ತಾ ಇದ್ರು. ನೋಡ್ಬಿಟ್ಟು ಹೀಗೆ ಆಗ್ತಾ ಇದೆಯಾ ಅಂಥೇಳಿ ಪಕ್ಕದಲ್ಲಿ ಒಂದು ಕಂಬ ಇತ್ತಂತೆ. ಆ ಕಂಬದಲ್ಲಿ ತಮ್ಮ ಊರಿಂದ ಹೀಗೆ ಒಂದು ಗೆರೆ ಹಾಕಿದ್ರಂತೆ. ಗೆರೆ ಹಾಕಿದ ಒಂದು ಸ್ವಲ್ಪ ಸೀಳ್ಕೊಂಡಾಗ ಏನಾಯಿತು, ಇವ್ರ ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇತ್ತಲ್ಲ, ಅದೆಲ್ಲ ಕಂಬಕ್ಕೆ ಹೋಗಿ ಆ ಸೀಳಿತ್ತಲ್ಲ ಅದರಿಂದ ಹೊರಗೆ ಬರ್ತಾ ಇತ್ತಂತೆ. ಆದ್ರಿಂದ ಇವನ ಪಾಡಿಗೆ ನಿಜಲ್ಲ ಮಾಂತ್ರಿಕ ಕುಡಿತಾ ಇದ್ದ ನೀರು ಅದು ಇವ್ರ ಹೊಟ್ಟೆಗೆ ಬರುತ್ತೆ, ಇವ್ರ ಹೊಟ್ಟೆಯಿಂದ ಕಂಬದಿಂದ ಹೊರಗೆ ಹೋಗ್ತಾ ಇದೆ. ಅವ್ನು ನೋಡ್ತಾ ಇದ್ದಾನೆ ಆಶ್ಚರ್ಯ, ಇವ್ರಿಗೆ ಏನೂ ಆಗಿಲ್ವಲ್ಲ ಅಂತ ಅವ್ರು ಆಶ್ಚರ್ಯ ಪಡ್ತಾನೆ. ನೋಡಿದ್ರೆ ನೀರು ಅಲ್ಲಿ ಹೋಗ್ತಾ ಇದೆ, ಇವರು ಆನಂದವಾಗಿ ನಿಂತಿದ್ದಾರೆ ಸುಮ್ಮನೆ ಇವರು ಅಂತ ಹೇಳಿದ್ ನಡೆದಾಗ ತುಂಬ ಇದಾಗೋಯ್ತು ಅವನಿಗೆ. ಬಂದ ತಕ್ಷಣ ಅಯ್ಯೋ ಎಂಥ ಮಹಾತ್ಮರು ಇವರು, ಎಂಥ ಮಾಂತ್ರಿಕರು, ನಾನು ಯಾವ ಮೂಲೆಗೆ ಇವ್ರ ಮುಂದೆ ಅಂಥೇಳಿ ಬಂದು ವಾಸ್ತವವಾಗಿ ಹೇಳ್ತಾನಂತೆ, ನನಗಿಂತ 1000 ಪಟ್ಟು ಮಂತ್ರವಿದ್ಯೆ ನಿಮ್ಗೆ ಗೊತ್ತಾಗಿದೆ ಸ್ವಾಮಿ, ನನಗದು ಮೊದಲು ಗೊತ್ತಾಗಿರಲಿಲ್ಲ ಅಂಥೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತಾನೆ. ಕ್ಷಮಾಪಣೆ ಕೇಳಿ ಅವನು ಇವರು ಶಿಷ್ಯರಾಗ್ಬಿಡ್ತಾನೆ ಅಂಥೇಳಿ ವರದಿ ಇದೆ. ಅಂದರೆ ಇಂದ್ರಜಾಲ ವಿದ್ಯೆಯೂ ಕೂಡ ಇವ್ರಿಗೆ ಗೊತ್ತಿತ್ತು ಅಂತ, ಅದನ್ನು ಪ್ರತಿಭಟಿಸೋ ವಿಧಾನ ಏನು ಅಂತ ಅದು ಗೊತ್ತಿತ್ತು ಅವರಿಗೆ. ಅದನ್ನು ಮಾಡಿ ತೋರಿಸ್ಬಿಟ್ರು ಅವನಿಗೆ, ಅವನೇ ಕಾಲಿಗೆ ಬಿದ್ದು ಒಪ್ಕೋತಾನೆ. ಇದನ್ನು ಯಾವಾಗ ಕಲ್ತರು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆ 20 ವರ್ಷದಲ್ಲೆಲ್ಲ ಕಲ್ತರು ಅಂತ ಲಿಸ್ಟ್ ಮಾಡ್ತೀವಲ್ಲ, ಅದ್ರ ಜೊತೆ ಇದೂ ಬಂದಿತ್ತೋ ಏನೋ ಅವರಿಗೆ ಅಂತ. ಇದಂತೂ ತುಂಬ ಆಶ್ಚರ್ಯಕರವಾದ ವಿಷಯ. ಈ ತರಹ ಮಂತ್ರವಿದ್ಯೆಗಳೆಲ್ಲ ಇವರಿಗೆ ತುಂಬ ಸಿದ್ಧಿಯಾಗಿತ್ತು, ಗೊತ್ತಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮಾಂತ್ರಿಕರು ಏನು ಮಾಡ್ತಾರೋ ಅದನ್ನೆಲ್ಲನೂ ಕೂಡ ಕೆಲವು ಇವರು ಮಾಡ್ತಾ ಇದ್ರು ಅನ್ನೋದು ತುಂಬ ವಿಶೇಷವಾದ ಒಂದು ವಿಷಯವಾಗಿದೆ. ಹಾಗೆ ಕೆಲವು ಕಾಲ ಆದಮೇಲೆ ಮತ್ತೊಬ್ಬ ಬರ್ತಾನೆ. ಅವನೇನು ಮಾಡ್ತಾನೆ, ಯಾತಕ್ಕೆ ಬಂದ, ಯಾಕೆ ಹೀಗೆ ಮಾಡ್ದ ಅನ್ನೋ ಗೊತ್ತಿಲ್ಲ. ಅವನು ಹಾವಾಡಿಗ, ಒಳ್ಳೆ ವಿಷ ಸರ್ಪಗಳನ್ನು ಬುಟ್ಟಿಲಿ ಇಟ್ಕೊಂಡು ಬಂದ್ಬಿಟ್ಟು ಅಲ್ಲಿಂದ ಸರ್ಪಗಳನ್ನು ಇವ್ರ ಮೇಲೆ ಬಿಡ್ತಾ ಇದ್ದಾನೆ. ಅವನು ಯಾತಕ್ಕೆ ಇವ್ರು ಏನು ತೊಂದರೆ ಮಾಡಿದ್ರು ಅವನಿಗೆ ಗೊತ್ತಾಗಲಿಲ್ಲ. ಇವ್ರ ಪಾಡಿಗೆ ಇವ್ರು ಇರೋರು ಪಾಪ ಯಾವ ತಂಟೆಗೂ ಹೋಗೋರಲ್ಲ. ಈ ಕಾಲಕ್ಷೇಪ ಮಾಡಿಕೊಂಡು ವೇದಾಂತ ಉಪನ್ಯಾಸಗಳನ್ನ ಮಾಡ್ಕೊಂಡಿರೋರು ಇವ್ರು ಯಾತಕ್ಕೆ ಹೋಗ್ತಾರೆ, ಇವ್ರಿಗೆ ಯಾತಕ್ಕೆ ತೊಂದರೆ ಮಾಡೋಕ್ಕೆ ಅವ್ನು ಬರ್ತಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಅಥವಾ ಯಾರಾದರೂ ಪ್ರಚೋದನೆ ಮಾಡಿ ಇವ್ರನ್ನ ಏನಾದರೂ ಮಾಡಿ ಸಾಯಿಸಬೇಕು ಅಂತಲೇ ಮಾಡ್ತಿದ್ರು, ಆ ತರಹ ರೆಫರೆನ್ಸ್ಗಳಿಲ್ಲ. ಆದರೆ ಇದ್ರೂ ಇರಬಹುದು, ಆ ಕಾಲದಲ್ಲಿ ಹಾಗೆಲ್ಲ ಆಗ್ತಾ ಇತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗಿರೋದ್ರಿಂದ ಏನು ಮಾಡೋದು ಅಂತ ಅವನು ಬಿಟ್ಟು ಕೆಲವು 3-4 ಸರ್ಪಗಳನ್ನು ಬಿಟ್ಬಿಡ್ತಾನೆ. ಅದು ಬರ್ತಾ ಇದೆ, ಇವ್ರ ಕಡೆ ಬರ್ತಾ ಇದೆ. ಇವ್ರೇನು ಮಾಡೋದು, ಏನು ಗಾಬರಿ ಪಟ್ಕೊಳ್ಳಿಲ್ಲ. ಸುಮ್ಮನೆ ತೆಗೆದ್ರು ಒಂದು ಕಡ್ಡಿ ತಗೊಂಡು 4 ಗೆರೆಗಳು ಹಾಕೋರು, ತಮ್ಮ ಮುಂದೆ ಹಾಕಿದ್ರು ಅಷ್ಟೇ. ಹಾಕ್ಕೊಂಡು ಇವ್ರ ಪಾಡಿಗೆ ಹಿಂದೆ ನಿಂತ್ಕೊಂಡ್ರೆ ಆ ಸರ್ಪಗಳೆಲ್ಲ ಬಂದು ಗೆರೆ ದಾಟಕ್ಕಾಗ್ತಿಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದೆ, ವಾಪಸ್ ಬುಟ್ಟಿಗೆ ಹೋಗ್ತಾ ಇರ್ಕೋತಾ ಇದೆ. ಅವನು ಹಾವಾಡಿಗನಿಗೆ ಆಶ್ಚರ್ಯ, ಏನಿದೆ ಇವ್ರು ಹಾಕಿದ ಗೆರೆ ದಾಟ್ತಾ ಇಲ್ವಲ್ಲ, ಏನಿದು ಅಂತ ಅವನೇನು ಮಾಡ್ತಾನೆ. ಅವನಿಗೆ ತುಂಬ ಕೋಪ ಬಂದ್ಬಿಡ್ತು. ಓಹೋ, ಹೀಗೆ ಮಾಡಿ ತಪ್ಪಿಸ್ಕೋತಾ ಇದ್ದಾರಾ, ಈಗ ಮಾಡ್ತೀನಿ ನೋಡು ಅಂಥೇಳಿ ಬಹಳ ಘೋರವಾದ ಸರ್ಪ, ವಿಷ ಸರ್ಪ ಒಂದು, ಅದನ್ನು ಬಿಡ್ತಾನೆ. ಅದನ್ನು ಬಿಟ್ಟು ಇವ್ರನ್ನ ಇದು ಮಾಡಬೇಕು ಅಂತ ಬಿಡ್ತಾನೆ. ಅವಾಗ ಅದು ಬರ್ತಂತೆ. ಅದು ಬರ್ತಾ ಇರೋವಾಗ ನೋಡಿದ್ರೆ ಅದು ಗೆರೆ ದಾಟಿ ಬರೋಕ್ಕೆ ಶುರು ಮಾಡಿಬಿಡ್ತು. ಇವ್ರು ನೋಡ್ತಾ ಇದ್ದಾರೆ, ಓ ಏನು ಗೆರೆ ದಾಟಿ ಬರ್ತಾ ಇದೆಯಲ್ಲ ಇದು ಅಂಥೇಳಿ ಏನು ಮಾಡ್ತಾರೆ, ಇನ್ನು ತಾವು ಮಾಡಬೇಕಾದ ಕೆಲಸ ಒಂದೇ. ಇವರಿಗೆ ಗರುಡ ಮಂತ್ರೋಪದೇಶ ಆಗಿತ್ತು. ಆ ಗರುಡ ಮಂತ್ರವನ್ನು ಇವರು ಸಿದ್ಧಿಯನ್ನು ಪಡ್ಕೊಂಡಿದ್ರು ಅದರಲ್ಲಿ. ಅದನ್ನ ಆ ಗರುಡ ಮಂತ್ರವನ್ನು ಹಾಗೇ ಧ್ಯಾನ ಮಾಡ್ತಾ ಹೇಳ್ತಾ ಇದ್ದಾರೆ, ಭಕ್ತಿಯಿಂದ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ದಾಟಿ ಬರ್ತಾ ಇದೆ, ಇವ್ರ ಪಾಡು ಕಣ್ಮುಚ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲಿಂದ ನೋಡಿ ಒಂದು ಆಕಾಶದಿಂದ ಒಂದು ಸಡನ್ ಆಗಿ ಒಂದು ಗರುಡ ಬಂದ್ಬಿಡುತ್ತೆ. ಗರುಡ ಬಂದು ಈಗ ಹಾಕಿ ಆ ಸರ್ಪವನ್ನ ಹಿಡ್ಕೊಂಡು ಮೇಲಕ್ಕೆ ಹೋಗಿ ಹಾರಿ ಹೊರಟೋಗತ್ತಂತೆ. ಅವನು ಆ ಅಡಿಗೆ ನೋಡ್ತಾ ಇದ್ದಾನೆ.
ಹಾವಾಡಿಗ ನೋಡ್ತಾ ಇದ್ದಾನೆ. ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ, ಏನಿದು ಹೀಗಾಯ್ತಲ್ಲ, ಹೀಗೆ ಮಾಡ್ಬಿಟ್ರಲ್ಲ, ಇವ್ರು ಏನು ಮಾಡ್ತಾರೆ, ಎಂಥ ಮಹಾತ್ಮರು ಇವರು. ಅವನಿಗೆ ಆಶ್ಚರ್ಯ, ಇವರಿಗೆ ಹೀಗೆಲ್ಲ ಆಗತ್ತೆ, ಮಾಡಕ್ಕೆ ಸಾಧ್ಯ ಅಂತ ಗೊತ್ತಾಗಿಲ್ಲ ಅವನಿಗೆ. ಇವ್ರು ಪ್ರಾರ್ಥನೆ ಮಾಡಿದ್ರೆ ಗರುಡ ಬಂದು ಈ ಹಾವನ್ನ ವಿಷ ಸರ್ಪನ ಎತ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಆಶ್ಚರ್ಯವಾಗಿ ಅವನು ಕೂಡ ಬಂದು ಕಾಲಿಗೆ ಬಿಡ್ತಾನೆ. ಕಾಲಿಗೆ ಬಿಡ್ದು, ಎಂಥ ಮಹಾತ್ಮರು, ನಮ್ಮನ್ನು ನಾನು ಟೆಸ್ಟ್ ಮಾಡಕ್ಕೆ ಬಂದ್ಬಿಟ್ಟಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬೇಕು ಎಂಬುದಾಗಿ ಹೇಳಿ ಅವ್ರ ಪಾದಕ್ಕೆ ಬೀಳ್ತಾನೆ ಅಂತೇಳಿ. ಸ್ವಲ್ಪ ಮ್ಯೂಟ್ ಮಾಡ್ಕೋತೀರಾ? ಬೇರೆ ಮಾತುಗಳು ಬರ್ತಾ ಇದೆ ಅಲ್ಲಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಅದು ಮಾತಾಡುವಾಗ ಡಿಸ್ಟರ್ಬ್ ಆಗ್ಬಿಡತ್ತೆ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಹಾಗೆ ಆಯ್ತು, ಇದು ಒಂದು ಘಟನೆ. ಇದರಲ್ಲೂ ಕೂಡ ಅವರು ತಪ್ಪಿಸ್ಕೊಳ್ಳೋ ಉಪಾಯ ನೋಡಿ, ಸುಮ್ಮನೆ ಒಂದು ಗೆರೆ ಹಾಕಿದ್ರೆ ಹಾವು ದಾಟಕ್ಕಾಗಲ್ಲ ಅನ್ನೋ ಒಂದು ವಿದ್ಯೆಯನ್ನ ಇವರು ಕಲ್ತಿದ್ರು ಅನ್ನೋದನ್ನ ಗಮನಿಸ್ಬೇಕು. ಆಮೇಲೆ ದಾಟಿ ಬಂದರೂ ಕೂಡ ಆ ಗರುಡ ಮಂತ್ರವನ್ನು ಹೇಳಿದಾಗ ಹೇಗೆ ಅದು ಗರುಡನೇ ಬಂದು ಸಾಕ್ಷಾತ್ ಬಂದು ಅದನ್ನ ತಗೊಂಡೋಗ್ಬಿಡುತ್ತೆ ಅಂತ ಹೇಳಿದಾಗ ಇದೊಂದು ಪವಾಡ ತರಹ ಕಾಣುತ್ತೆ. ಒಂದು ದೃಷ್ಟಿಯಿಂದ ಅವರು ಪವಾಡ ಪುರುಷರು ಅಂತೂ ಹೇಳ್ಬೋದು, ಅಥವಾ ಪವಾಡಕ್ಕೆ ಹಿಂದೆ ಒಂದು ವಿದ್ಯೆ ಇದೆ. ಯಾವುದೂ ವಾಸ್ತವವಾಗಿ ಪವಾಡ ಅಲ್ಲ, ಅದರ ಹಿಂದೆ ಒಂದು ವಿದ್ಯೆ ಇರುತ್ತೆ. ಆ ವಿದ್ಯೆ ಕರಗತ ಮಾಡ್ಕೊಂಡಿರ್ತಾರೆ. ಕರಗತ ಮಾಡ್ಕೊಂಡಾಗ ಅದೆಲ್ಲ ಆಗತ್ತೆ. ನಮಗೆ ಆ ವಿದ್ಯೆಯ ಬಗ್ಗೆ ಪರಿಚಯ ಏನೂ ಇಲ್ಲದೆ ಇದ್ದಾಗ ನಾವು ಅದನ್ನು ಪವಾಡ ಅಂತ ಕರಿತೀವಿ. ಅದರಿಂದ ಪವಾಡ ಅನ್ನೋದು ಯಾವುದೂ ಇಲ್ಲಪ್ಪ ಅಂತೇಳಿ ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು. ಅದು ಹಿಂದೆ ವಿದ್ಯೆಗಳು ಇರುತ್ತಪ್ಪ ಅಂತ ಹೇಳ್ತಿದ್ರು. ಅದನ್ನು ಪ್ರಾಸಂಗಿಕವಾಗಿ ಜ್ಞಾಪಿಸ್ಕೊತೀನಿ. ಈಗ ಮತ್ತೊಂದು ವಿಷಯ, ಹೀಗೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರ ಮಹಿಮೆ ವೃದ್ಧಿ ಆಗ್ತಾ ಇದೆ. ಈ ಥರ ಘಟನೆಗಳು ಒಂದು 2-3 ಸಿಕ್ಬಿಟ್ರೆ ಸಾಕು, ಜನಗಳೆಲ್ಲ ತುಂಬ ಅವರ ಮಹಿಮೆಯನ್ನು ಕೊಂಡಾಡ್ತಾ ಕೆಲವರು ಕಸಿಯೋ ಜೊತೆಯಲ್ಲೇ ವೃದ್ಧಿ ಆಗ್ತಾ ಹೋಗುತ್ತೆ. ಇವ್ರ ಮಹಿಮೆ ಒಂದ್ ಕಡೆ ವೃದ್ಧಿ ಆಗುತ್ತೆ, ಇನ್ ಕೆಲವರಿಗೆ ಅವರ ಅಸೂಯೆ ವೃದ್ಧಿ ಆಗುತ್ತೆ. ಹೊಟ್ಟೆ ಕಿಚ್ಚು ತಡೆಯಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಆದರೆ ಏನಪ್ಪ ವೈಶಿಷ್ಟ್ಯದಲ್ಲಿ ಅಂತ ಹೇಳಿದ್ರೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದವರು ಅನ್ಯಮತೀಯರು ಅಂತೇನಲ್ಲ, ಅವ್ರುಗಳು ಕೆಲವರು ಇದ್ರು. ಆದರೆ ಸಮತೆಯರೇ ಇದ್ರು. ಸಮತೆಯರು ಅಂತ ಹೇಳಿದ್ರೆ ಈ ಶ್ರೀ ವೈಷ್ಣವರಲ್ಲೇ ಕೆಲವರು, ಅದರಲ್ಲೂ ವಿಶೇಷವಾಗಿ ಇವರು ವಡಗಲೆಗೆ ಸೇರಿದವರಾಗಿದ್ದರು ಆಚಾರ್ಯರು. ಆದರೆ ತೆಂಗಲೆ ಬಗ್ಗೆಯೂ ಕೂಡ ಇವರಿಗೆ ಅನುಕಂಪ ತುಂಬ ಇತ್ತು, ಅವರ ಬಗ್ಗೆ ಒಂದು ಗೌರವನ ಇತ್ತು. ಅವರು ಬೇರೆ ತರಹ ದ್ವೇಷ ಭಾವನೆಯಿಂದ ಯಾವತ್ತೂ ನೋಡಿರಲಿಲ್ಲ. ಆದರೂ ಕೆಲವು ತೆಂಗಲೆಯರಿಗೆ ಇವ್ರ ಬಗ್ಗೆ ತುಂಬ ಅಸೂಯೆ ಇತ್ತು. ಇವ್ರು ಏನಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಕಾಯ್ತಾ ಇದ್ರು, ಪ್ರಯತ್ನವೂ ಪಡ್ತಾ ಇದ್ರು, ಅದರಲ್ಲಿ ವಿಫಲರಾಗ್ತಾ ಇದ್ರು. ಆದರೂ ಬಿಡ್ತಿರ್ಲಿಲ್ಲ ಅವರು, ಹಾಗೆ ಇದು ಮಾಡ್ತಾ ಇದ್ರು. ಇವರು ವಾಸ್ತವವಾಗಿ ಆಚಾರ್ಯರು ತುಂಬ ಒಂಥರ ವೈರಾಗ್ಯ ಶಿಖಾಮಣಿಗಳು, ವಿರಕ್ತರು. ಎಷ್ಟರ ಮಟ್ಟಿಗೆ ವಿರಕ್ತರು ಅಂತ ಹೇಳಿದ್ರೆ, ಈ ತಮ್ಮ ಜೀವನಕ್ಕಾಗಿ ಯಾರನ್ನೋ ಯಾವುದನ್ನೋ ಯಾವ ಕಾಲದಲ್ಲೂ ಬೇಡ್ಕೊಳ್ಳಿಲ್ಲ. ಹೋಗ್ಬಿಟ್ಟು ಕೊಡಿ ನನಗೆ ದುಡ್ಡು ಬೇಕು ಅಂತ ಹೇಳಿ ಬೇಡ್ಕೊಂಡವರಲ್ಲ. ಅದಕ್ಕಾಗಿ ಒಂದು ಕೆಲಸವನ್ನು ಮಾಡಿ ದುಡ್ಡನ್ನ ಸಂಬಳ ಅಂತ ಏನೋ ಅಪೇಕ್ಷೆ ಪಡ್ತಿರ್ಲಿಲ್ಲ. ಆ ಕೆಲಸಕ್ಕೆ ಹೋಗ್ಲಿಲ್ಲ ಅವರು. ಮತ್ತೆ ಜೀವನೋಪಾಯ ಹೇಗೆ ನಡೀತಾ ಇತ್ತು ಅಂತ ಹೇಳಿದ್ರೆ, ಉಂಚೆ ವೃತ್ತಿ ಶಿರಾವೃತ್ತಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇದು ತುಂಬಾ ವಿಶೇಷವಾಗಿ ಇರ್ತಾ ಇತ್ತು. ಅನೇಕರು ಹಾಗೆ ಮಾಡ್ತಾ ಇದ್ರು. ಉಂಚೆ ವೃತ್ತಿ ಶಿಲಾವೃತ್ತಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಅದಕ್ಕೆ ಒಂದು 2-3 ಥರ ಡೆಫಿನೇಷನ್ ಇದೆ. ತುಂಬ ವಿಸ್ತಾರಕ್ಕೆ ಹೋಗೋದು ಬೇಡ. ಒಂದು ಪ್ರಸಿದ್ಧವಾಗಿರೋದು, ಒಂದು ಜೋಳಿಗೆ ಹಾಕ್ಕೊಂಡಿರ್ತಾರೆ. ಜೋಳಿಗೆ ಹಾಕ್ಕೊಂಡು ನಿತ್ಯವೂ ಕೂಡ ಬೀದಿಯಲ್ಲಿ ಹೋಗ್ತಾರೆ. ಹೋಗ್ಬಿಟ್ಟು ಭಕ್ತಾದಿಗಳು ತಾವಾಗಿಯೇ, ಇವರು ಯಾರನ್ನೂ ಪ್ರಾರ್ಥನೆ ಮಾಡಕ್ಕೆ ಹೋಗಲ್ಲ, ತಾವಾಗಿಯೇ ಸತ್ಪುರುಷರು ಭಕ್ತಾದಿಗಳು ಭಕ್ತಿಯಿಂದ ಧಾನ್ಯಗಳನ್ನು ಸಮರ್ಪಣೆ ಮಾಡ್ಬೋದು, ಆ ಜೋಳಿಗೆ ಹಾಕ್ತಾರೆ. ಅಂಥದ್ದನ್ನು ಇವರ ಸ್ತೋತ್ರಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾಗ ಆ ಜೋಳಿಗೆ ಹಾಕಿದ್ದೆಲ್ಲ ತಗೊಂಡು ಇದು ಮಾಡ್ತಾರೆ. ತಗೊಂಡು ಮನೆಗೆ ಬಂದು ಇವರ ಮಡದಿ ಹತ್ರ ಎಲ್ಲ ಕೊಡ್ತಾರೆ. ಕೊಟ್ಟ ಮೇಲೆ ಅದನ್ನು ಆರಿಸ್ಕೊಂಡು ಇದು ಮಾಡಿ ಪಾಕ ಮಾಡ್ತಾರೆ. ಪಾಕ ಮಾಡಿದ ಮೇಲೆ ಭಗವಂತನಿಗೆ ನಿವೇದನೆ ಮಾಡ್ತಾರೆ. ನಿವೇದನೆ ಮಾಡೋದಷ್ಟೇ ಇಲ್ಲ, ನಿವೇದನೆ ಆದಮೇಲೆ ಅದನ್ನು ಇದನ್ನು ಮಾಡಬೇಕು. ಅದಕ್ಕೆ ಕೆಲವು ನಿಯಮಗಳಿದೆಯಲ್ಲ. ನಿವೇದನೆ ಮಾಡಿದ್ಮೇಲೆ ವೈಶ್ವದೇವ ಆಚರಣೆ ಅಂತ ಮಾಡಬೇಕು. ವೈಶ್ವದೇವ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ಸ್ ಹೋಗೋದು ಬೇಡ. ವೈಶ್ವದೇವ ಆಚರಣೆ ಒಂದು ಮಾಡ್ತಾರೆ. ಆಮೇಲೆ ಸನ್ಯಾಸಿಗಳಿಗೆ ಅಥವಾ ಬ್ರಹ್ಮಚಾರಿಗಳಿಗೆ ಭಿಕ್ಷೆಯನ್ನು ಕೊಡಬೇಕು. ಇವ್ರು ಮಾಡಿದ ಪಾಕದಲ್ಲೇ ಅದು ಆಗಬೇಕು. ಅದು ಮಾಡಿ ಅತಿಥಿ ಅಭ್ಯಾಗತರಿಗೂ ಬಡಿಸಿ ಮಿಕ್ಕಿದ್ದನ್ನ
ಇವರು ತಮ್ಮ ಇದಕ್ಕೆ ಅಂತರ್ಯಾಮಿಯಾದ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಅವನಿಗೆ ಸಮರ್ಪಣೆ ಮಾಡಿ ಅದನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದಾಗಲೂ ಕೂಡ ಒಂದೊಂದು ಕಬಳವನ್ನ ಅವರು ಸ್ವೀಕರಿಸುವಾಗಲೂ ಭಗವಂತ ಸ್ಮರಣೆಯಲ್ಲೇ ಸ್ವೀಕರಿಸ್ತಾ ಇದ್ರು. ಹೀಗೆ ಒಂದು ಪದ್ಧತಿ, ಇದನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು ಆಚಾರ್ಯರು ಅನ್ನೋದನ್ನು ನೋಡ್ತೀವಿ. ಇದಕ್ಕೆ ತುಂಬ ಸಹಕರಿಸ್ತಾ ಇದ್ದವರು ಅವರ ಮಡದಿ, ಅವರ ಗೃಹಿಣಿ ಮಾಡ್ತಾ ಇದ್ರು. ಇವರಿಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿ ಇರ್ತಾ ಇದ್ರು. ಅದರಿಂದ ಇವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೀತಾ ಇದ್ದವರು ಅವರ ಮಡದಿ ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ಇದರಲ್ಲಿ ಆ ಥರ ಸಹಕಾರ ಕೊಡದೆ ಹೋಗಿದ್ರೆ ಇದು ತುಂಬ ಕಷ್ಟ ಆಗ್ತಿತ್ತು. ಹಿಂದೆ ರಾಮಾನುಜರ ಕಾಲದಲ್ಲಿ ಅವ್ರಿಗೇನಾಯಿತು ಅಂತ ನೋಡಿದ್ವಿ. ಅವರು ತುಂಬ ಇದಾಗಿರಲಿಲ್ಲ, ಅನುಕೂಲವಾಗಿರಲಿಲ್ಲ. ಇವರ ಮನಸ್ಸನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಅವರು ವ್ಯವಹಾರ ಮಾಡ್ತಿರ್ಲಿಲ್ಲ. ಅವ್ರದ್ದೇ ಆದ ಪ್ರಶ್ನೆಗಳಿರ್ತಾ ಇತ್ತು. ಅದಕ್ಕೆ ಇವರನ್ನ ಆ ಕಡೆ ಎಳೆಯಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದರೆ ಇಲ್ಲಿ ವೇದಾಂತೇಶಕರಿಗೆ ಹಾಗಾಗಲಿಲ್ಲ, ತುಂಬ ಅನುಕೂಲವಾಯಿತು ಅನ್ನೋದನ್ನು ಗಮನಿಸ್ತೀವಿ. ಅದಕ್ಕಾಗಿ ಅವರ ಮಡದಿಗೂ ಕೂಡ ಒಂದು ನಮಸ್ಕಾರವನ್ನು ನಾವು ಮಾಡಬೇಕು ಅನ್ನೋದನ್ನ ಜ್ಞಾಪಿಸ್ಕೊಳ್ತಾ ಅಂದೋಗೋಣ. ಇಂಥ ಒಂದು ವೈರಾಗ್ಯ ಶಿಖಾಮಣಿಗಳು ಹರಿದಾಗ ಬಡತನ ಅಂತ ಹೇಳಲೇಬೇಕಾಗಿಲ್ಲ. ಇವ್ರಿಗಾಗಿ ಏನೋ ಆಸ್ತಿ ಇರಲಿಲ್ಲ, ಆಸ್ತಿ ಇಲ್ದರೆ ಏನೂ ದುಡ್ಡು ಇರಲಿಲ್ಲ. ಹೀಗೆ ಏನೋ ಉಂಚವರ್ತಿ ಶಲಾವತಿ ಏನು ಬರುತ್ತೋ ಅದನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದವರು ಇಬ್ಬರು, ಅವರವ್ರ ಮನೆಯವರು ಇಬ್ಬರು ಜೀವನ ಮಾಡ್ತಾ ಇದ್ದವರು. ಇದನ್ನು ನೋಡಿಬಿಟ್ಟು ಕೆಲವರು ಅಸೂಯೆ ಪಡ್ತಾ ಇದ್ದಂಥ ಕೆಲವು ಬ್ರಾಹ್ಮಣರು, ಶ್ರೀವೈಷ್ಣವರು, ಅದನ್ನು ತೆಂಗಲೆಯವರು ಸ್ಪಷ್ಟವಾಗಿದೆ ಇಲ್ಲಿ. ತೆಂಗಲೆಯವರು ಒಂದು ಕೆಲಸ ಮಾಡ್ತಾರೆ, ಪರಿಹಾಸ ಮಾಡಬೇಕು ಇವ್ರನ್ನ. ಪರಿಹಾಸ ಮಾಡಿ ಇವರು ಕಷ್ಟಪಡೋದನ್ನು ನೋಡಿ ನಾವು ಎಂಜಾಯ್ ಮಾಡಬೇಕು, ಇದೊಂಥರ ಸ್ಯಾಡಿಸ್ಟಿಕ್ ಪ್ಲೆಜರ್ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಬೇಕು ಅಂತ ಹೇಳಿ ಕೆಲವರು ಇದು ಮಾಡ್ತಾರೆ. ಏನಪ್ಪ ಅವ್ರು ಮಾಡೋ ಕೆಲಸ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಬ್ರಹ್ಮಚಾರಿ ಒಬ್ಬ ಇದ್ದ, ವಯಸ್ಸಾಗಿತ್ತು. ವಯಸ್ಸು ಅಂತ ಹೇಳಿದ್ರೆ ಅವನ ಮದುವೆ ವಯಸ್ಸಾಗಿತ್ತು ಅಂತಷ್ಟೇ. ಅವನಿಗೆ ಮದುವೆ ಮಾಡ್ಕೊಂಡು ತುಂಬ ಆಸೆ ಆಗ್ಬಿಟ್ಟಿದೆ. ಪಾಪ ಬ್ರಹ್ಮಚಾರಿ ಸಹಜವಾಗಿದೆ, ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ. ಆದರೆ ಅವನಿಗೆ ಏನು ದುಡ್ಡು ಗಿಡ್ಡು ಏನಿಲ್ಲ, ತುಂಬ ಕಷ್ಟದಲ್ಲಿರೋವನು. ಅವನು ಮದುವೆ ಮಾಡ್ಕೋಬೇಕು ಅನ್ನೋ ತೀವ್ರ ಆಸೆ ಉಂಟಾಗ್ಬಿಟ್ಟಿದೆ. ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೆ. ಮೈ ಬ್ಯಾಟ್ರಿ ರನ್ನಿಂಗ್ ಡೌನ್, ಒಂದು ನಿಮಿಷ. ಹಾಂ, ಅವನಿಗೆ ತುಂಬ ಆಸೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ತಾನೆ. ಇವರುಗಳು ಇಂಥವನಿಗೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಈ ಅಸೂಯಾಪರರು ಅವ್ರೇನು ಮಾಡಿದ್ರು, ಇವನು ಹಿಡ್ಕೊಂಡ್ಬಿಟ್ಟು ಒಂದು ಕೆಲಸ ಮಾಡು, ನಿನಗೆ ಹೇಗೆ ದುಡ್ಡು ಬೇಕು ಅಂತ ಕೇಳ್ತಾ ಇದೀಯಾ, ಅಲ್ಲಿ ನೋಡು, ಅಲ್ಲೊಂದು ಮನೆ, ವೇದಾಂತೇಶಕರ ಮನೆ ತೋರಿಸ್ಬಿಟ್ಟು ಅಲ್ಲಿ ಹೋಗು, ಅವ್ರ ತುಂಬ ದುಡ್ಡಿದೆ, ಅವ್ರನ್ನ ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರು ಕೊಡ್ತಾರೆ. ಅವ್ರದ್ದು ಏನೂ ದುಡ್ಡಿಲ್ಲ ಪಾಪ, ಇವ್ರು ಬೇಕು ಅಂತಲೇ ಸುಳ್ಳುಗಳೆಲ್ಲ ಹೇಳಿಬಿಟ್ಟು ಅಲ್ಲಿ ಹೋಗಿ ಕೇಳು, ಅವ್ರು ಇದು ಮಾಡ್ತಾರೆ, ಕೊಡ್ತಾರೆ ನನಗೆ, ಅವಾಗ ನಿಮ್ಮ ಮದುವೆ ಆಗುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇಲ್ಲ ಇದಾನಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವನು ಪಾಪ ಅವ್ನಿಗೆ ಗೊತ್ತಿಲ್ಲ, ಪಾಪ ನಂಬ್ಕೊಂಡು ಇವ್ರದ್ದು ದುಡ್ಡಿದೆ ಅಂತ ಹೇಳಿ ಅವ್ರು ಹೇಳಿದ ದುಡ್ಡೆಲ್ಲ ಇಟ್ಕೊಂಡು ಅವ್ರ ಮನೆಗೆ ಬರ್ತಾನೆ. ಬಂದಾಗ ಇವರೇನು ಮಾಡ್ತಾರೆ, ಸುಳ್ಳು ಪಳ್ಳು ಹೇಳ್ಕೊಟ್ಟು ಇದು ಮಾಡಿದ್ರಲ್ಲ, ಹಾಸ್ಯ ನೋಡಬೇಕು ಅಂತ ಕುಚೋದ್ಯ ಮಾಡೋ ಪ್ರವೃತ್ತಿ ಇದ್ದಲ್ಲ, ಅವರುಗಳು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಏನಾಗುತ್ತೆ ನೋಡ, ಅದು ಕುತೂಹಲ, ಈ ಥರ ಅನಿಷ್ಟವಾದ ಒಂದು ಕುತೂಹಲ, ಅದರಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಇವನು ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೋತಾನೆ. ಈಗ ನಾನು ಬ್ರಹ್ಮಚಾರಿ, ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ನಂತರ ದುಡ್ಡಿಲ್ಲ, ದಯವಿಟ್ಟು ತಾವು ಅನುಗ್ರಹಿಸಬೇಕು ಅಂತ. ಅವ್ರಿಗೆ ಆಶ್ಚರ್ಯ, ಇವನು ಯಾಕೆ ನನ್ನನ್ನು ಬಂದು ಕೇಳ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲಪ್ಪ ನನ್ನ ಹತ್ರ ಇಲ್ಲ, ಆ ಥರ ದುಡ್ಡು ಇಲ್ಲ, ನಾನು ಮುಂಚೆ ಶಿಲಾವೃತ್ತಿಲಿರೋ ನಾನು, ಆದ್ದರಿಂದ ನನ್ನ ಹತ್ರ ಇಲ್ವಲ್ಲ ಅಂತ ಹೇಳ್ತಾರೆ. ಆದರೂ ಅವ್ನು ಬಿಡಲ್ಲ, ಹಠ ಹಿಡಿತಾನೆ, ಇಲ್ಲ ನೀವು ಕೊಡಲೇಬೇಕು, ನಿಮ್ಮ ಹತ್ರ ಇದೆ, ಕೊಡಬೇಕು ಅಂತ ಮಾಡ್ತಾನೆ. ಇವರಿಗೆ ಆಶ್ಚರ್ಯ, ಇವರಿಗೆ ಆವಾಗ ಗೊತ್ತಾಗ್ತಾ ಇದೆ, ಓಹೋ ಇವನಾಗೆ ಬರ್ತಾ ಇಲ್ಲ, ಇನ್ಯಾರೋ ಪ್ರಚೋದನೆ ಮಾಡಿ ಇವನು ಕಳಿಸ್ತಾ ಇದ್ದಾರೆ, ಕಳಿಸಿ ನನ್ನ ಹತ್ರ ತಗೊಳ್ಳೇಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಹಾಗೆ ಮಾಡೋರು ಯಾರು ಇರ್ಬೋದು ಅಂತ ಗೆಸ್ ಮಾಡಿದ್ರೆ ಗೊತ್ತಾಯಿತು. ಈ ಥರ ಕೆಲವು ತೆಕ್ಕಲೆಯವರು ಇದ್ದಾರೆ, ಕುಚೋದ್ಯ ಮಾಡೋರು ಇದ್ದಾರೆ, ಅವ್ರು ಮಾಡಿರೋ ಕೆಲಸವೇ ಇದು ಅನ್ನೋದು ಇವರಿಗೆ ಅರ್ಥವಾಯಿತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ದೃಷ್ಟಿಯಿಂದ ಪಾಪ ಅವನು ವಿವಾಹಕ್ಕೋಸ್ಕರ ದುಡ್ಡು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅನೌಚಿತ್ಯ ಏನೂ ಇಲ್ಲ, ಸರಿಯಾಗಿ ಇದೆ, ಅವ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅರೆ ನನ್ನ ಹತ್ರ ಬಂದು ಕೇಳಿದ ತಪ್ಪಾಗಿತ್ತು ಅಷ್ಟೇ. ಆದರೆ ಪಾಪ ಅವರುಗಳು ಶ್ರೀವೈಷ್ಣವರು, ಅವರು ಯಾವುದೋ ಒಂದು ಇದ್ರಲ್ಲಿ ಕಳಿಸಿದ್ದಾರೆ, ನಾನು ಇಲ್ಲ ಅಂತ ಹೇಳಿಬಿಟ್ರೆ, ಕೊಡದೇ ಇದ್ದರೆ ಅವ್ರ ಮಾತು ಸುಳ್ಳಾಗ್ಬಿಡುತ್ತೆ. ಅದು ಎಂಥ ಒಂದು ಉದಾರವಾದ ಮನಸ್ಸು ನೋಡಿ ಇವ್ರಿಗೆ, ಆಚಾರ್ಯರಿಗೆ.
ಅವರ ಮಾತು, ಶ್ರೀ ವೈಷ್ಣವರ ಮಾತು ಸುಳ್ಳಾಗಬಾರ್ದು, ಅದಕ್ಕೆ ಏನಾದರೂ ಮಾಡ್ಬೇಕು, ಹೇಗಾದ್ರೂ ಮಾಡಿ ನಾನು ಇವನಿಗೆ ದುಡ್ಡು ಕೊಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಏನಪ್ಪ ಮಾಡೋದು ಅಂತ ಹೇಳಿದ್ರೆ ಒಂದೇ ಒಂದು ದಾರಿ, ಧನಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಧನಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೋತಾರೆ. ಕೈ ಮುಗಿದು ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರಗಳಿಗೆ ಶ್ರೀಸ್ತುತಿ ಅಂತ ಹೆಸರು. ಶ್ರೀಸ್ತುತಿ ತುಂಬ ಪ್ರಸಿದ್ಧವಾದದ್ದು. ಶ್ರೀಸ್ತುತಿಯನ್ನು ಹೇಳ್ತಾರೆ. ಸುಮಾರು 28 ಶ್ಲೋಕಗಳಿಂದ ಕೂಡಿದೆ ಅದು. ನಿತ್ಯವೂ ಕೂಡ ಅನೇಕ ಜನ ಶ್ರೀವೈಷ್ಣವ ಪಾರಾಯಣ ಮಾಡ್ತಾರೆ. ಅದನ್ನು ಹೇಳ್ತಾ 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 ತಾನಾಗೆ ಕನಕವೃಷ್ಟಿ ಆಗ್ಬಿಡುತ್ತೆ, ಮೇಲಿಂದ ಹಾಗೆ ಸುರಿಯುತ್ತೆ. ಸುರಿದಾಗ ಇವನಿಗೂ ಬ್ರಹ್ಮಚಾರಿಗೂ ತುಂಬ ಖುಷಿ ಆಗೋಯ್ತು. ಇವ್ರ ಪಾಡಿಗೆ ಇವರು ಹೇಳ್ತಾ ಇದ್ದಾರೆ. ಅವನಿಗೆ ಎಷ್ಟು ಬೇಕೋ ಅಷ್ಟನ್ನು ಸುರಿಸ್ತಾಳೆ ಧನಲಕ್ಷ್ಮಿ. ಸುರಿಸ್ಬಿಟ್ಟು ತಗೊಳಪ್ಪ ಅಂತ ಹೇಳ್ತಾರೆ. ಅಷ್ಟನ್ನು ಅವನು ತಗೋತಾನೆ. ಆದರೆ ಇವರು ಒಂದು ಬಿಡುಗಾಸನ್ನು ಮುಟ್ಟಲ್ಲ ಅವರು, ಯಾಕಂದ್ರೆ ಅಷ್ಟು ವೈರಾಗ್ಯಪರರು. ಇವರು ತಗೊಂಡಿದ್ರೆ ಯಾರು ಬೇಡ ಅಂತಿರಲಿಲ್ಲ. ಆದರೆ ಇವರು ಅದೆಲ್ಲ ಮುಟ್ಟಲ್ಲ. ಅವನಿಗೋಸ್ಕರ ಹೇಳಿದ್ದು, ಅವನಿಗೋಸ್ಕರ ಮಾತೆ ಕೊಟ್ಟಿದ್ದಾಳೆ, ಅವನು ತಗೊಳ್ಳಿ ಅಷ್ಟೇ ಅಂತ ಹೇಳಿ ಬಿಟ್ಬಿಡ್ತಾರೆ ಇವರು ಅಂತಗಳು. ಅಷ್ಟು ವೈರಾಗ್ಯ ಶಿಖಾಮಣಿಗಳವರು ಅಂತ, ವಿರಕ್ತರವರು. ಅದನ್ನು ತುಂಬ ನಾವು ಗಮನಿಸ್ಬೇಕು. ಇದರಲ್ಲಿ ಮಾಡಿದ ಮೇಲೆ ಅವನು ತೊಗೊಂಡೋಗ್ತಾನೆ. ಅಲ್ಲಿ ಈ ಕುಚೋದ್ಯ ಮಾಡಿದವ್ರು ನೋಡ್ತಾ ಇದ್ದಿಲ್ಲ, ದೂರದಿಂದ ನೋಡ್ತಾ ಇದ್ದ. ಅವ್ರಿಗೆ ಆಶ್ಚರ್ಯ, ಅಯ್ಯೋ ನಾವು ಹೇಳೋದು ಅಂತ ಹೀಗೆ ಕನಕವೃಷ್ಟಿ ಆಗ್ಬಿಟ್ಟು ತೊಗೊಂಡ್ಬಿಟ್ನಲ್ಲ ಇವನು, ಒಟ್ಟು ಇವನು ಸಿಕ್ಬಿಡ್ತಲ್ಲ ಅಂತ. ಅವ್ರಿಗೆ ಸಿಗ್ಬೇಕಾಗಿತ್ತು ಅಂತ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಅರೆ ಇವನು ಸಿಕ್ಬಿಡ್ತಲ್ಲ ಅಂತ ಹೇಳಿ ಆಶ್ಚರ್ಯಪಡ್ತಾರೆ. ಹೀಗೆ ಅವರು ವಿಫಲರಾದರು. ಅದರಲ್ಲಿ ಅವ್ರಿಗೆ ಅವಮಾನ ಆಯ್ತಷ್ಟೇ. ತಾವು ಏನೋ ಮಾಡಬೇಕು ಅಂತ ಹೊರಟಿದ್ದು ಏನೋ ಆಗಲಿಲ್ಲ ಅನ್ನೋದನ್ನು ಇದು ಮಾಡ್ತಾರೆ. ಹೀಗೆ ಅಂಥ ಒಂದು ಶ್ರೀಸ್ತುತಿ, ಅದನ್ನು ನಿತ್ಯವೂ ಕೂಡ ಪಾರಾಯಣ ಮಾಡುವಂಥ ಭಕ್ತಾದಿಗಳಿದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೋತೀವಿ. ಎಲ್ಲ ಆದಮೇಲೆ ಹೀಗೆ ಕಳೀತಾ ಇರ್ತಾರೆ ಕಾಂಚೀಪುರದಲ್ಲೇ. ಮತ್ತೆ ಇವರಿಗೆ ಒಂದು ತಿರುಪತಿ ಕ್ಷೇತ್ರ ದರ್ಶನ ಮಾಡಬೇಕು ಅಂತ ಆಸೆ ಉಂಟಾಗುತ್ತೆ. ಅದು ಕೂಡ ಸುಮಾರು ಹತ್ತಿರದಲ್ಲಿದೆ. ಅದರಿಂದ ಅಲ್ಲಿ ಹೋಗಬೇಕು ಅಂತ ತುಂಬ ದರ್ಶನ ಮಾಡಬೇಕು ಅಂತ ಆಸೆ ಆಗುತ್ತೆ. ಸರಿ, ಹೊರಡ್ತಾರೆ. ಹೊರಡುವಾಗ ಅವರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಶ್ರೀನಿವಾಸನ ಒಂದು ಕೃಪಾದೃಷ್ಟಿಯಿಂದಲೇ ಇವರು ಜನನವಾಗಿದ್ದು. ಅದೆಲ್ಲ ಅವ್ರ ಕಥೆಯೆಲ್ಲ ಗೊತ್ತಿರುತ್ತೆ. ಅದನ್ನೆಲ್ಲ ಗಮನಿಸಿರ್ತಾರೆ ಅವರು. ಗಮನಿಸಿ ಅದರ ಪ್ರಕಾರ ಹೋಗಬೇಕು ಅಂತ ಹೋಗುವಾಗ ಅವರ ಒಂದು ಕ್ಷೇತ್ರ ದರ್ಶನ ಇದೆಯಲ್ಲ, ತಿರುಪತಿ ಕ್ಷೇತ್ರ ದರ್ಶನ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಹಾಗೇ ಅದನ್ನು ಜ್ಞಾಪಿಸ್ಕೊಳ್ಳೋಣ ವಿಸ್ತಾರವಾಗಿ. ಅದು ನಮಗೂ ಕೂಡ ಕ್ಷೇತ್ರ ದರ್ಶನ ಮಾಡುವಾಗ ಸಹಾಯವಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಇರ್ತೀನಿ. ಮೊಟ್ಟ ಮೊದಲವರು ತಿರುಪತಿ ಕ್ಷೇತ್ರದ ತಪ್ಪಲು, ಅದನ್ನೇ ತಿರುಪತಿ ಅಂತ ಹೇಳ್ತಾರೆ. ಮೇಲೆ ಬೆಟ್ಟದ ಮೇಲೆ ತಿರುಮಲೆ ಅಂತ ಹೇಳ್ತಾರೆ. ಅಲ್ಲಿ ತಿರುಚಾನೂರು ಅಂತ ಒಂದು ಊರು, ಅದು ಮಂಗಾಪುರ, ಪದ್ಮಾವತಿ ತಾಯಾರು, ಅಲರ್ಮೇಲ್ ಮಂಗಾದೇವಿ ಅಂತ ಹೇಳುವಂಥ ಒಂದು ದೇವಿ, ಅವರ ದರ್ಶನವನ್ನು ಮಾಡ್ಕೋತಾರೆ. ಮಾಡಿಕೊಂಡು ಅಲ್ಲಿ ರಾಮಾನುಜರ ಪ್ರತಿಷ್ಠಾಪನೆ ಮಾಡಿದಂಥ ಆಳ್ವಾರುಗಳು, ಆಚಾರ್ಯರು, ಅವ್ರಿಗೆಲ್ಲ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಅವರಿಂದ ಅನೇಕ ಪಾಠಗಳನ್ನು ಕಲ್ತರು. ಅವರು ಪ್ರಬಂಧಗಳನ್ನು ಕಲ್ತರು, ರಹಸ್ಯಾರ್ಥಗಳನ್ನು ಕಲ್ತರು. ಅದೆಲ್ಲವನ್ನು ಸ್ಮರಣೆ ಮಾಡ್ಕೋತಾ ಎಲ್ಲರಿಗೂ ಒಂದು ನಮಸ್ಕಾರವನ್ನು ಮಾಡ್ತಾ ಮುಂದೆ ಬಂದು ಅಲ್ಲೇ ರಾಮಾನುಜರ ಪ್ರತಿಷ್ಠೆ ಮಾಡಿದಂಥ ಗೋವಿಂದರಾಜ ಸನ್ನಿಧಿ ಇದೆ. ಆ ಗೋವಿಂದರಾಜ ಸನ್ನಿಧಿಯನ್ನಿಗೂ ಹೋಗಿ, ಗೋವಿಂದರಾಜರು ಅಂತ ಹೇಳಿದ್ರೆ ರಂಗನಾಥನ ಮೂರ್ತಿಯೇ ಒಂದು ದೃಷ್ಟಿಯಿಂದ. ರಂಗನಾಥ ಸುಮ್ಮನೆ ಅವನು ಪವಡಿಸಿರ್ತಾನೆ, ಎಲ್ಲವನ್ನೂ ಉಪಸಂಹಾರ ಮಾಡಿಕೊಂಡು ಪವಡಿಸಿರ್ತಾನೆ, ಯೋಗನಿದ್ರೆಯಲ್ಲಿರ್ತಾನೆ. ಅಲ್ಲಿಂದ ಯೋಗನಿದ್ರೆಯಿಂದ ಸ್ವಲ್ಪ ಹೊರಗೆ ಬಂದಾಗ ತತ್ವಗಳೆಲ್ಲ ಹೊರಗೆ ಬರುತ್ತೆ. ಇದು ಪೂಜ್ಯ ಸ್ವಾಮಿಗಳು ಕೊಟ್ಟಂಥ ವಿವರಣೆ. ತತ್ವಗಳೆಲ್ಲ ಹೊರಗೆ ಬರುತ್ತೆ. ಮೊದಲು ಬರೋದು ಶಂಖಚಕ್ರಗಳು, ಅಂದರೆ ಬುದ್ಧಿತತ್ವ, ಮನಸ್ತತ್ವ ಅಂತ ಹೇಳುವಂಥ ಶಂಖಚಕ್ರಗಳು ಹೊರಗೆ ಬರುತ್ತೆ, ಮತ್ತು ಗದೆ ಇವುಗಳೆಲ್ಲ ಬರುತ್ತೆ. ಅದು ಬಂದದ್ದನ್ನು ದರ್ಶನ ಮಾಡಿದಾಗ ಅಂಥ ಮೂರ್ತಿಗೆ ಗೋವಿಂದರಾಜರು ಅಂತ ಹೆಸರು. ಯೋಗನಿದ್ರೆಯಿಂದ ಹೊರಗೆ ಬಂದಿರೋ ಫಸ್ಟ್ ಸ್ಟೇಜ್ ಅದು ಅನ್ನೋ ತರಹ ಇಟ್ಕೋಬೋದು. ಅಂಥ ಗೋವಿಂದರಾಜರು. ಅಲ್ಲಿಂದ ಇನ್ನೂ ಮುಂದಕ್ಕೆ ವಿಸ್ತಾರವಾದಾಗ ಅವನು ಬ್ರಹ್ಮದೇವರಿಗೆ ಕಾಣಿಸ್ಕೋತಾರೆ. ಆಮೇಲೆ ಇದು ಲಕ್ಷ್ಮೀದೇವಿ ಅವರುಗಳೆಲ್ಲ, ಶ್ರೀದೇವಿ, ಭೂದೇವಿ ಅವರುಗಳು ಕಾಣಿಸ್ಕೋತಾರೆ, ಮತ್ತು ದೇವತೆಗಳೆಲ್ಲ ಕಾಣಿಸ್ಕೋತಾರೆ, ಮತ್ತು ಋಷಿ ಮುನಿಗಳು ಅವರುಗಳೆಲ್ಲ ಕೂಡ ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂಥ ಒಂದು ಮೂರ್ತಿ ಅನಂತ ಪದ್ಮನಾಭ ಮೂರ್ತಿ ಅಂತ ಹೇಳ್ತಾರೆ. ಹೀಗೆ ವಿಕಾಸದಲ್ಲಿ ರಂಗನಾಥ ಮೂರ್ತಿ, ಗೋವಿಂದರಾಜ ಮೂರ್ತಿ, ಅನಂತ ಪದ್ಮನಾಭ ಮೂರ್ತಿ ಅನ್ನೋದು ಕೇಳ್ತೀವಲ್ಲ, ಹಾಗೆ ಇಲ್ಲಿ ಗೋವಿಂದರಾಜ ಮೂರ್ತಿಯನ್ನು ದರ್ಶನ ಮಾಡಿಕೊಂಡು
ಹಾಗೆ ಬೆಟ್ಟವನ್ನು ಹತ್ತುತ್ತಾರೆ. ಆಗಿನ ಕಾಲದಲ್ಲಿ ಬಸ್ ಗಿಸಲ್ಲಿ ಏನೂ ಇಲ್ಲ, ಹಾಗೆ ಹತ್ತಲೇಬೇಕು. ಹತ್ತಕ್ಕೆ ಮೆಟ್ಲು ಇರಲಿಲ್ಲ ಅಂತ ಕಾಣುತ್ತೆ. ಅಡ್ಡದಾರಿ ಹಿಡಿದ ಮೇಲೆ ಹತ್ತಿ ಹೋಗ್ತಾ ಇದ್ರು. ಹಾಗೆ ಇವರು ಕೂಡ ಹತ್ತಿ ಹೋಗ್ತಾರೆ. ಹೋದ ಮೇಲೆ ಅಲ್ಲಿ ಗೋಪುರ ದರ್ಶನವನ್ನು ಮಾಡ್ತಾರೆ, ವಿಮಾನ ದರ್ಶನವನ್ನು ಮಾಡ್ತಾರೆ. ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಾಗೆ ಪ್ರದಕ್ಷಿಣೆ ಬರ್ತಾರೆ. ಪ್ರದಕ್ಷಿಣೆ ಬಂದು ಈ ಕಡೆ ಬಂದಾಗ ಅಲ್ಲಿ ಪುಷ್ಕರಣಿ ದರ್ಶನವಾಗುತ್ತೆ. ಆ ಪುಷ್ಕರಣಿಯಲ್ಲಿ ಸ್ವಾಮಿ ಪುಷ್ಕರಣಿ ಅಂತ, ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ಪುಷ್ಕರಣಿಯ ಸ್ತೋತ್ರ ಮಾಡಿ ಹಾಗೆ ಬರ್ತಾರೆ. ಪಕ್ಕದಲ್ಲಿ ವರಾಹಸ್ವಾಮಿ, ಲಕ್ಷ್ಮೀ ವರಾಹಸ್ವಾಮಿ ಅಂತ, ಅದನ್ನು ಜ್ಞಾನವರಾಹಸ್ವಾಮಿ ಅಂತಲೂ ಕರೀತಾರೆ. ಅಂತ ಜ್ಞಾನವರಾಹಸ್ವಾಮಿ ದರ್ಶನ ಮಾಡಿ ಒಂದೊಂದು ಕಡೆ ದರ್ಶನ ಮಾಡಿದಾಗಲೂ ಅಲ್ಲಿ ಸ್ತೋತ್ರಗಳನ್ನು ಅಲ್ಲೇ ಇದು ಆಶುಕವಿಗಳವರು ನೋಡಿದ ತಕ್ಷಣ, ದರ್ಶನ ಮಾಡಿದ ತಕ್ಷಣ ಸ್ತೋತ್ರ ಹಾಗೇ ಬಾಯಲ್ಲಿ ಬರುತ್ತೆ. ಅದನ್ನೆಲ್ಲ ಹೇಳ್ತಾರೆ. ಹೇಳ್ಕೊಂಡು ಹಾಗೇ ಮುಂದೆ ಬರ್ತಾರೆ. ಒಳಗಡೆ ಭಗವಂತನ ಒಂದು ದರ್ಶನ ಮಾಡೋದಕ್ಕೆ ಒಳ್ಳೆ ಗರ್ಭಗುಡಿ ಹತ್ರ ಬರ್ತಾರೆ. ಬರುವಾಗ ಅಲ್ಲೇ ಪಕ್ಕದಲ್ಲಿ ರಾಮಾನುಜರ ಒಂದು ವಿಗ್ರಹ ಇರುತ್ತೆ, ಅದನ್ನು ದರ್ಶನ ಮಾಡುತ್ತಾರೆ. ದರ್ಶನ ಮಾಡಿ ಎಲ್ಲ ಪಶ್ಯೇಮ ಲಕ್ಷ್ಮಣ ಮುನೇಹೇ ಪ್ರತಿಪನ್ನ ಹಸ್ತ ಪದ್ಮ ಸುಭಗ ಉಪದೇಶ ಮುದ್ರಾಂ ಅಂಥೇಳಿ ರಾಮಾನುಜರಿಗೆ ಕೈ ಮುಗಿದು ಸ್ತೋತ್ರ ಮಾಡಿ ಅಲ್ಲಿಂದ ಮುಂದಕ್ಕೆ ಗರ್ಭಗುಡಿ ಹತ್ರ ಬಂದು ಆ ಶ್ರೀನಿವಾಸನ ದರ್ಶನ, ದಿವ್ಯವಾದ ಒಂದು ಮೂರ್ತಿಯ ದರ್ಶನ ಮಾಡ್ತಾರೆ. ಆ ದಿವ್ಯವಾದ ಮೂರ್ತಿ ದರ್ಶನ ಮಾಡಿದಾಗ ಪೂರ್ತಿ ಪುಳಕಿತರಾಗಿಬಿಡ್ತಾರೆ. ತುಂಬ ಸಂತೋಷವಾಗಿಬಿಡುತ್ತೆ ಅವರಿಗೆ. ಸಂತೋಷವಾಗಿ ಹಾಗೇ ಭಗವಂತನ ಹಾಗೆ ಧ್ಯಾನಿಸ್ತಾ ನಿಂತ್ಕೊಂಡಿರೋವಾಗ ಭಗವಂತ ಅರ್ಚಕರ ಮೂಲಕ ಹೇಳ್ತಾನಂತೆ, ನಾನು ಸ್ತೋತ್ರ ಮಾಡಕ್ಕೆ ಹೇಳು ಅವರಿಗೆ ಅಂಥೇಳಿ ಹೇಳ್ತಾರಂತೆ. ಆವಾಗ ಸ್ತೋತ್ರ ಮಾಡಬೇಕು ಅಂತ, ಏನಪ್ಪ ನಿನ್ನ ಹೇಗಪ್ಪ ಸ್ತೋತ್ರ ಮಾಡ್ತೀನಿ ನೋಡಿಕೊಂಡು ಆ ದಯಾಶತಕವನ್ನು ಹೇಳ್ತಾರೆ. ಭಗವಂತನ ಒಂದು ದಯೆಯನ್ನು ಕುರಿತು ಒಂದು ಶತಕ ಅಂದರೆ 100 ಶ್ಲೋಕ, 108 ಶ್ಲೋಕಗಳನ್ನು ಮಾಡ್ತಾರೆ. ಅಲ್ಲೇ ಆ ಸ್ಥಾನದಲ್ಲೇ ನಿಂತುಕೊಂಡು ಮಾಡ್ತಾರೆ. ನಂಗೆ ದಯೆಯನ್ನು ಕುರಿತು ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಅದರಲ್ಲಿ 100 ಶ್ಲೋಕಗಳನ್ನು ಹೇಳುವಾಗ 108, 101 ಶತಕ, 101 ಇಟ್ಕೊಳ್ಳೋಣ. ಅದರಲ್ಲಿ ಒಂದೊಂದು ದಶಕವೂ ಕೂಡ, ದಶಕವನ್ನು 10 ಶ್ಲೋಕಗಳು ಕೂಡ ಒಂದೊಂದು ಅಭಿಪ್ರಾಯ ಮನಸ್ಸಲ್ಲಿ ಇಟ್ಟುಕೊಂಡು ಹೇಳುತ್ತೆ, ವಿವರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಅವನ ಒಂದು ಇದನ್ನೇ ಇರಿ ಒಂದು ನಿಮಿಷ. ಅವನ ಮೋಕ್ಷಪ್ರದತ್ವವನ್ನು ಹೇಳುವಂಥ ಶ್ಲೋಕಗಳು 10 ಶ್ಲೋಕಗಳು. ಅವನು ಮೋಕ್ಷವನ್ನು ಕೊಡೋದಕ್ಕೆ ಅವನ ದಯೆಯಿಂದಲೇ ಕೊಡ್ತಾನೆ ಅಂತ. ಭಕ್ತರಿಗೆ ಭಕ್ತ ಅರ್ಹತೆಯೂ ಇರಬೇಕು, ಭಕ್ತರು ಆಗಿರಬೇಕು ಅಂತ ಅವನಿಗೆ ಮೋಕ್ಷವನ್ನು ಕರುಣಿಸುವವನು, ದಯೆಯಿಂದ ಕರುಣಿಸುವವನು ನೀನೇಪ್ಪ ಶ್ರೀನಿವಾಸ ಅಂಥೇಳಿ ಅದರ ಮೋಕ್ಷ ಪ್ರದತ್ವವನ್ನು ಕುರಿತು 10 ಶ್ಲೋಕಗಳನ್ನು ಹೇಳ್ತಾರೆ. ಒಂದು ಹಾಗೆ ಅವನ ಸರ್ವಜ್ಞತ್ವ ಅಂದರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವನು ಅವನು. ಅವನಿಗೆ ತಿಳಿದೇ ಇರೋ ವಿಷಯವೇ ಇಲ್ಲ, ಇಡೀ ಬ್ರಹ್ಮಾಂಡವೇ ಅವನಿಗೆ ಗೊತ್ತಾಗಿದೆ ಅಂಥೇಳಿ ಎಲ್ಲವನ್ನೂ ತಿಳಿದಿರುವಂಥ ಒಂದು ವಿಷಯವನ್ನು, ಅವನ ಸರ್ವಜ್ಞತ್ವವನ್ನು ಹೇಳುವಂಥ ಒಂದು ಶ್ಲೋಕಗಳನ್ನು ಹೇಳ್ತಾರೆ. ಹಾಗೆ ಅವನನ್ನು ವಿರೋಧಿಸುವಂಥ ಶತ್ರುಗಳು ಏನಿದೆಯೋ, ದುಷ್ಟಶಕ್ತಿಗಳು ಯಾವುದೆಯೋ ಅದೆಲ್ಲ ನಿರಸನ ಮಾಡುವಂಥ ಒಂದು ಶಕ್ತಿ, ಅದು ಕೂಡ ಅವನ ದಯೆಯಿಂದಲೇ ಮಾಡೋ ಕೆಲಸ ಅದು ಅದನ್ನು ಹೇಳುವಂಥ ದಶಕ ಅದು ಹೇಳ್ತಾರೆ. ಆಮೇಲೆ ಅವನ ಮೋಕ್ಷವನ್ನು ದಯಪಾಲಿಸಬೇಕು ಅಂತ ಹೇಳಿದಾಗ, ನಾವು ಇಲ್ಲಿದ್ದೀವಿ, ಭಕ್ತ ಇಲ್ಲಿದ್ದಾನೆ, ಅವನು ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿಂದ ಅವನು ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದನ್ನು ಮಾಡೋವನು ಅವನೇನೆ ಅಂತ. ನಾವಿರೋ ಜಾಗದಿಂದ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನಲ್ಲ ಅದು ಅವನೇನೆ ಅಂಥೇಳಿ. ಎಲ್ಲಿಗೆ ನಡೆಸ್ಕೊಂಡು ಹೋಗ್ತಾನೆ ಅಂತ, ಅವನು ಇರೋ ಜಾಗಕ್ಕೆ ನಡೆಸ್ಕೊಂಡು ಹೋಗ್ತಾನೆ. ಅದರಿಂದ ಪ್ರಾಪಕನೂ ಅವನೇ, ಪ್ರಾಪ್ಯವೂ ಅವನೇ ಅಂತ. ನಾವು ನಡೆಸ್ಕೊಂಡು ಹೋಗೋವನು, ಅಲ್ಲಿ ಅವನ್ನ ಸೇರಿಸೋವನು, ಎರಡೂ ಆಗಿದೆ. ಮಧ್ಯೆ ಉಪಾಯ ಇದೆಯಲ್ಲ, ಪ್ರಾಪ್ತಿ ಅಂತ ಒಂದಿದೆಯಲ್ಲ, ಪ್ರಪತ್ತಿ ಅಂತಿದೆಯಲ್ಲ, ಅದು ಅವನೇ ಆಗಿದ್ದಾನೆ ಅಂತ. ಇದು ಮೆಥಡಾಲಜಿ ಇದೆಯಲ್ಲ, ಅದು ಕೂಡ ಅವನೇ ಆಗಿಬಿಟ್ಟಿದ್ದಾನೆ ಅಂಥೇಳಿ ಹೇಳುವಂಥ ಶ್ಲೋಕಗಳು ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಅವನ ಗುಣವನ್ನು ಹೇಳುವಾಗ ಸೌಶೀಲ್ಯ ಗುಣ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಹಾಗೆ ಅವನ ಪರತ್ವವನ್ನು ಹೇಳುವಂಥದ್ದು, ಅವನೇ ಪರದೈವ ಅಂತ ಹೇಳುವಂಥ ಶ್ಲೋಕಗಳು ಅದನ್ನು ಕೂಡ ಹೇಳ್ತಾರೆ. ಹೀಗೆ ಸುಮಾರು 108 ಶ್ಲೋಕಗಳನ್ನು ಪರಮಾತ್ಮನ ದಯೆಯನ್ನು ಕುರಿತು ಹೇಳುವಂಥ ಅಮೋಘವಾದ ಸ್ತೋತ್ರವನ್ನು ಅವರು ಅಲ್ಲೇ ರಚನೆ ಮಾಡ್ತಾರೆ. ಭಗವಂತನ ಆದೇಶವೂ ಆಯಿತಲ್ಲ,
ಅವನ ಮೂಲಕ ಸ್ತೋತ್ರ ಮಾಡಕ್ಕೆ ಹೇಳು ಅಂತ ಅರ್ಚಕರ ಮೂಲಕ ಹೇಳಿದಲ್ಲ ಭಗವಂತ. ಹಾಗೆ ಇವರು ಹೇಳ್ತಾರೆ, ಅಮೋಘವಾದ ಒಂದು ಸ್ತೋತ್ರ ರತ್ನವನ್ನೇ ಅವರು ಆವಾಗ ರಚನೆ ಮಾಡಿ ಭಗವಂತನ ಸಮರ್ಪಣೆ ಮಾಡ್ತಾರೆ ಎಂಬುದಾಗಿ ಕೇಳ್ತೀವಿ ನಾವು. ಇದಾದ ಮೇಲೆ ಅಲ್ಲಿಂದ ಎಲ್ಲ ಶ್ರೀನಿವಾಸನ ದರ್ಶನ ಮುಗಿಸ್ಕೊಂಡು ತುಂಬ ಪ್ರಸನ್ನರಾಗಿ ಅಲ್ಲಿಂದ ಬಂದ ಮೇಲೆ ಅವರು ಮತ್ತೆ ಇದು ಉತ್ತರ ಭಾರತ ಪ್ರವಾಸ ಮಾಡಬೇಕು ಅನ್ನೋ ಒಂದು ಮನಸ್ಸು ಉಂಟಾಗುತ್ತೆ ತೀವ್ರವಾಗಿ. ಅದಕ್ಕೋಸ್ಕರ ಅವರು ಹೊರಡ್ತಾರೆ. ಉತ್ತರ ಭಾರತ ಪ್ರವಾಸ ಮಾಡಬೇಕು ಅಂತ ಅವರು ಮನಸ್ಸಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಸಫಲವಾಯಿತು ಅನ್ನೋದನ್ನು ನೋಡೋಣ. ಆರಂಭದಲ್ಲಿ ಅವರು ತಮಿಳುನಾಡಿನಿಂದ ಬರುವಾಗ ದ್ವಾರಕೆಗೆ ಹೋಗಬೇಕು ಅಂತ ಬರ್ತಾರೆ. ಅವ್ರ ಮಧ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ, ಅಲ್ಲಿ ಹೋದಾಗ ಒಂದು ಆಶ್ಚರ್ಯವಾದ ಒಂದು ಘಟನೆ. ಅವರ ಹಿಂದಿನ ಬಾಲ್ಯ ಸ್ನೇಹಿತ ಅಂದರೆ ಕ್ಲಾಸ್ಮೇಟ್ಸ್ ಅಂತ ಕಾಣುತ್ತೆ, ಅವರು ಅದ್ವೈತಾಚಾರ್ಯರು ವಿದ್ಯಾರಣ್ಯರು ಸಿಗ್ತಾರೆ. ವಿದ್ಯಾರಣ್ಯರಿಗೆ ಇವ್ರು ನೋಡ್ತಾ ಕೂಡ ಭಾಳ ಖುಷಿ ಆಗ್ಬಿಡುತ್ತೆ. ಹಾಗೆ ಇವ್ರಿಗೂ ಕೂಡ ಅವ್ರನ್ನ ನೋಡಿ ಖುಷಿ ಆಗುತ್ತೆ. ಇಬ್ಬರು ಬೇರೆ ಬೇರೆ ತತ್ವಗಳನ್ನು ಪ್ರತಿಪಾದನೆ ಮಾಡೋರು. ಇವರು ಶ್ರೀವೈಷ್ಣವ ತತ್ವ, ಅವರು ಅದ್ವೈತ ತತ್ವ, ಇವರು ವಿಶಿಷ್ಟಾದ್ವೈತ, ಅವರು ಅದ್ವೈತ ತತ್ವ. ಇಬ್ಬರು ಪರಮಾಚಾರ್ಯರು ವಾಸ್ತವವಾಗಿ. ಹಾಗಿದ್ದರೂ ಕೂಡ ಬಾಲ್ಯ ಸ್ನೇಹ ಇದೆ, ಅದರಲ್ಲಿ ತುಂಬ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸೋರು, ಒಬ್ಬರನ್ನೊಬ್ಬರು ಮಾತಾಡಿಸೋರು. ಹಾಗಿದ್ದಾಗ ಅವರಿಗೆ ವಿದ್ಯಾರಣ್ಯರಿಗೆ ಇವರ ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ, ಇವರ ಒಂದು ಮಹಿಮೆ ಎಲ್ಲ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ಇವರು ಉಂಚವೃತ್ತಿ ಶಿಲವೃತ್ತಿ ಎಲ್ಲ ಮಾಡ್ತಾ ಇರೋರ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾತಕ್ಕೆ ಥರ ಕಷ್ಟಪಡ್ತೀರಾ, ಬಂದು ನಮ್ಮ ಆಸ್ಥಾನದಲ್ಲೇ ಇದ್ಬಿಡಿ. ರಾಜರ ಪರ್ಮಿಷನ್ನೂ ಇದೆ, ಅದನ್ನು ಮತ್ತೆ ತಿಳ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ, ಅಥವಾ ರಾಜರ ಪರ್ಮಿಷನ್ ತೊಗೋಬೋದು ಅನ್ನೋ ಒಂದು ಧೈರ್ಯವೋ ಏನೋ. ಅದರಿಂದ ನೀವು ಇಲ್ಲೇ ಬಂದಿದ್ಬಿಡಿ, ಆಸ್ಥಾನದಲ್ಲಿ ಇದ್ದುಬಿಡಿ ಅಂತೆಲ್ಲ ತುಂಬ ಪ್ರಾರ್ಥನೆ ಮಾಡ್ಕೋತಾರೆ. ನಿಮ್ಮ ಕೆಲಸಗಳಿಗೂ ಅನುಕೂಲವಾಗುತ್ತೆ ಇದು ಅಂತ. ನೋಡಿ, ಬೇರೆ ಮತೀರನ್ನು ಹಾಕಿ ಕರೆದು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಉದಾರವಾದ ಮನಸ್ಸು ವಿದ್ಯಾರಣ್ಯರಿಗಿತ್ತು ಅಂತ ನಾವು ಗಮನಿಸಬೇಕು. ಹೀಗೆ ಆದರೆ ಇವರು ಒಂಥರ ಪೊಲೈಟಾಗಿ ನಿರಾಕರಿಸ್ತಾರೆ. ರಾಜಾಶ್ರಯ ಮತ್ತು ರಾಜನ ಒಂದು ವೈಭವ ಇತ್ಯಾದಿಗಳು ನನಗೆ ಬೇಡಪ್ಪ, ನಾನು ಇರೋ ಹಾಗೆ ಇದೇ ನನಗೆ ಸುಖವಾಗಿದೆ ಅಂಥೇಳಿ ಒಂದು ತರಹ ಪೊಲೈಟಾಗಿ ನಿರಾಕರಿಸ್ಬಿಡ್ತಾರೆ. ಅವರು ಕೂಡ ಇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲೇ ಇದು ಆಗಿರುತ್ತೆ ಅಂತ ಘಟನೆ ಮುಂದೆ ಹೇಳ್ತಾರೆ. ಚಿಕ್ಕ ವಯಸ್ಸು ಸಹಪಾಠಿಗಳಾಗಿದ್ದಾಗ ಪಾಠಶಾಲೆಯಲ್ಲಿ, ಆವಾಗ ಮುಂದೆ ಪಾಠಶಾಲೆಯೆಲ್ಲ ಮುಗಿದ ಮೇಲೆ ನೀ ಏನಾಗ್ತೀಯಾ ಅಂತ ಕೇಳಿದಾಗ ಇವರು ಹೀಗೆ ಇದ್ದುಕೊಂಡು ನಮ್ಮ ಸಿದ್ಧಾಂತವನ್ನು ಇದು ಮಾಡ್ತೀನಿ, ಅರ್ಥ ಮಾಡ್ಕೊಂಡಿದ್ದನ್ನು ಪ್ರಚಾರ ಮಾಡ್ತೀನಿ ಅಂತ ವೇದಾಂತೇಶ್ಕರು ಹೇಳ್ತಾರೆ. ಅವ್ರು ಕೇಳಿದಾಗ ನಾನು ರಾಜಾಶ್ರಯದಲ್ಲಿ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ನೀನು ಬಂದ್ಬಿಡು, ಅಲ್ಲಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಆವಾಗಲೇ ಹೇಳಿರ್ತಾರೆ. ಏನಾದರೂ ನಾನು ರಾಜಾಶ್ರಯಕ್ಕೆ ಬರಲ್ಲ, ನಾನು ಹೀಗೇ ಇರ್ತೀನಿ ಅಂತ ಇವ್ರು ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾರೆ. ಎಷ್ಟು ಕಷ್ಟ ಆದರೂ ಸರಿ ನಾನು ಬರಲ್ಲ ಅಂತ ಹೇಳಿರ್ತಾರೆ. ಅದನ್ನು ಜ್ಞಾಪಿಸ್ಕೋತಾರೆ. ಚಿಕ್ಕ ವಯಸ್ಸಲ್ಲೇ ಹೇಳಿದ್ನಲ್ಲ ನಾನು ಅಂತ ಜ್ಞಾಪಿಸ್ಕೋತಾರೆ. ಅವರು ಕೂಡ ಅದನ್ನ ಒಪ್ಕೊಂಡ್ಬಿಟ್ಟು ಆಗಲಿ ಅಂಥೇಳಿ ಹಾಗೆ ಮಾಡಿ ಅಂಥೇಳಿ ಮಾಡಿಬಿಡ್ತಾರೆ. ಆದರೂ ಬಿಡಲ್ಲ, ಇದೊಂದ್ಸಲ ಅವ್ರು ಕರೀತಾರೆ, ಅದು ಮುಂದೆ ನೋಡೋಣ. ಹಾಗೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಇವರು ದ್ವಾರಕೆಗೆ ಹೋಗ್ತಾರೆ. ದ್ವಾರಕೆ ಅನ್ನೋದು ಪವಿತ್ರವಾದ ಕ್ಷೇತ್ರ. ಭಗವಂತ ಕೃಷ್ಣ ಅಲ್ಲಿ ರಾಜಧಾನಿಯಾಗಿ ಇಟ್ಕೊಂಡು ಅಲ್ಲಿ ಆಳದಂಥ ಒಂದು ಇದು. ಅಲ್ಲಿನ ಒಂದು ಗುಜರಾತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅದೆಲ್ಲ ನೋಡ್ತಾರೆ ಇವರು. ಸ್ವಲ್ಪ ಕಾಲ ಇದ್ದು ತುಂಬ ಬೇಸರ ಆಗತ್ತೆ. ಅಲ್ಲಿ ಯಾವ ನೈತಿಕವಾದ ಧಾರ್ಮಿಕವಾದ ಒಂದು ಇದನ್ನು ಇವರು ನಿರೀಕ್ಷೆ ಮಾಡಿದರೋ ಅದು ಯಾವುದೂ ಅಲ್ಲಿ ಕಾಣಲ್ಲ. ಒಂಥರ ಎಲ್ಲ ಅದರ ದಿವಾಳಿತನ ಕಾಣುತ್ತೆ. ಅಂದರೆ ಧಾರ್ಮಿಕವಾದ ಸ್ಥಿತಿ ಪೂರ್ತಿ ಹದಗೆಟ್ಟು ಹೋಗಿದೆ ಅಲ್ಲಿ ಅನ್ನೋ ಒಂದು ಚಿತ್ರ ಅವ್ರಿಗೆ ಬರುತ್ತೆ. ಅವ್ರಿಗೆ ಅಷ್ಟು ಇದಾಗಿರಲ್ಲ. ಆಶ್ಚರ್ಯವಾಗುತ್ತೆ, ಇದು ಯಾಕೆ ಹೀಗೆ, ಹೇಗೆ ಹೀಗಾಯಿತು ಅನ್ನೋ ಥರದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲದೆ ಇರುವನು ಮೂರ್ಖ ಒಂದು ದೃಷ್ಟಿಯಿಂದ ಅವನು ತಾನು ಪಂಡಿತ ಅಂತ ಹೇಳ್ಕೊಂಡು ಮರಿತಾನಂತೆ. ಮರೆಯೋ ಹಾಗಾಗತ್ತೆ, ಅದು ಅಟ್ಟಹಾಸದಿಂದ ಮರಿತಾನೆ ಅಂತ. ಅಂಥವರನ್ನು ನೋಡ್ತಾರೆ ಇವರು, ಪಂಡಿತರ ಹೆಸರಲ್ಲಿರೋರನ್ನು ನೋಡ್ತಾರೆ. ಹಾಗೆ ಸನ್ಯಾಸಿಗಳು ಅಂತ ಯಾರಿದ್ದಾರೋ, ಸತ್ಪುರುಷರು ಸನ್ಯಾಸಿಗಳು ಅಂತ ಯಾರ ಹೆಸರಿಟ್ಟುಕೊಂಡು ಯಾರು ಓಡಾಡ್ತಿದಾರೋ ಅವ್ರನ್ನೆಲ್ಲ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಯಾವ ಕೆಲಸಕ್ಕೂ ಹಿಂಜರಿಯಲ್ಲ ಅವರು, ಯಾವ ಕೆಲಸ ಮಾಡೋದಕ್ಕೂ ಹಿಂಜರಿಯಲ್ಲ. ಅಂಥದ್ದನ್ನು ನೋಡ್ತಾರೆ. ಏನಪ್ಪ ಈ ಥರ ಆಗೋಯ್ತಲ್ಲ ಪರಿಸ್ಥಿತಿ ಅಂಥೇಳಿ ತುಂಬ ದುಃಖಿತರಾಗ್ತಾರೆ ಇವರು. ಅದಕ್ಕೆ ಅದೆಲ್ಲ ಇವರು ತಮ್ಮ ಕಾವ್ಯದಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಮಾಡುವಾಗ ಅವ್ರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಕಕ್ಷಾವಲಂಬಿತ ಪುಸ್ತಕ ಅಂತ ಹೇಳ್ತಾರೆ. ತಮ್ಮ ಕಂಕುಳಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರಲ್ಲ ಅದನ್ನೇ ಅವಲಂಬನೆಯಾಗಿ ಇಟ್ಕೊಂಡಿರೋ ಅಂಥ ಪಂಡಿತರು ಅಂಥೇಳಿ, ಪಂಡಿತರು ಅದನ್ನ ಹೆಸರಲ್ಲಿರೋರು ಅಂಥೇಳಿ ಒಂದು ತರಹ ತಮಾಷೆಯಾಗೂ ಹೇಳ್ತಾರೆ ಇದನ್ನು. ಅಂದರೆ
ಅವರ ಪಾಂಡಿತ್ಯ ಅನ್ನೋ ಬುದ್ಧಿಯಲ್ಲೋ ಹೃದಯದಲ್ಲೋ ಇಲ್ಲ, ಬರೀ ಅವ್ರ ಕಂಕಳ ಇರೋ ಪುಸ್ತಕದಲ್ಲಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹಾಗೆ ವಿಸ್ತಾರಿತ ಕೂರ್ಚಬಹರಾಹ ಅಂಥೇಳಿ, ಕೂರ್ಚವನ್ನ ಸನ್ಯಾಸಿಗಳು ಉಳಿದವರು ಅದಾದ ಸಜ್ಜನರು ಅಂತ ಹೇಳಿ ಹೇಳೋರೆಲ್ಲ ಕೂರ್ಚವನ್ನು ಇಟ್ಕೊಂಡು ಮಾಡೋದು ಅದು ಭಾರವಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಸನ್ಯಾಸತ್ವ ಅನ್ನೋದು ಕಾಣ್ತಾ ಇಲ್ಲ ಅನ್ನೋದನ್ನ ಗಮನಿಸ್ತಾರೆ. ಹೀಗೆ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿದೆ ಅನ್ನೋದನ್ನ ನೋಡ್ತಾರೆ. ಆಗಿನ ಕಾಲದಲ್ಲೇ ಹದಗೆಟ್ಟು ಹೋಗಿತ್ತು. ಅದಕ್ಕೆ ಕಾರಣ ಏನು ಅಂತ ನೋಡೋಣ. ಸುಮಾರು ಉತ್ತರ ಭಾರತದಲ್ಲಿ ಹಾಗೆ ಇತ್ತು. ಅದನ್ನು ಮುಂದೆ ಗಮನಿಸೋಣ. ಅಲ್ಲಿಂದ ಅವ್ರು ಹಾಗೇ ಮಥುರೆಗೆ ಬರ್ತಾರೆ, ಕೃಷ್ಣನ ಜನ್ಮಸ್ಥಳ. ಕೃಷ್ಣನ ಜನ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ನೋಡ್ತಾರೆ ಸಜ್ಜನರು ಯಾರೂ ಕಾಣ್ತಾ ಇಲ್ಲ. ಏನಾಯ್ತು ಅಂತ ಹೇಳಿ ಸಜ್ಜನರೆಲ್ಲ ಈ ಜಾಗ ಬಿಟ್ಟು ಓಡ್ಬಿಟ್ಟಿದ್ದಾರೆ, ಹೊರಗಡೆ ಹೊರಟೋಗಿದ್ದಾರೆ ಅಂತಲ್ಲಿರೋರೆಲ್ಲ ಹೇಳ್ತಾರೆ. ಅಲ್ಲಿರೋ ದುಷ್ಟ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಸಜ್ಜನರು ಯಾರು ಕಾಣ್ತಾ ಇಲ್ಲ. ಕಂಸನ ಒಂದು ಅನುಯಾಯಿಗಳು ಅಲ್ಲಿದ್ದಾರೆ ಅಂತ ಕಾಣುತ್ತೆ, ಅಲ್ಲಿ ಸೇರ್ಕೊಂಡ್ಬಿಟ್ರು ಅಂತ ಕಾಣುತ್ತೆ. ಸಜ್ಜನರು ಯಾರು ಕಾಣ್ತಾ ಇಲ್ಲ. ಅದು ಕೂಡ ಅವರಿಗೆ ಖೇದವನ್ನು ಉಂಟು ಮಾಡುತ್ತೆ. ಅಲ್ಲಿಂದ ಕಾಶಿಗೆ ಬರ್ತಾರೆ. ಕಾಶಿಗೆ ಬಂದಾಗ ಅವರಿಗೆ ಒಂದು ತರಹ ಸಮಾಧಾನ. ಆ ಗಂಗಾ ನದಿಯನ್ನು ನೋಡಿ ತುಂಬ ಸಂತೋಷವಾಗುತ್ತೆ. ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡುವಾಗ ಎಂತಹ ಸ್ತೋತ್ರ ಅಂತ ಹೇಳಿದ್ರೆ, ಪುರಾಣ ಪುರುಷನಾದ ಭಗವಂತ ಅವನ ಅರಿವೇ ಇಲ್ಲದಂಥ ಪಶು ಪಾಮರರು ಯಾರಿದ್ದಾರೋ ಅವರು ಅಕಸ್ಮಾತ್ ಆಗಿ ಅದೃಷ್ಟವಶಾತ್ ಇಲ್ಲಿ ಪ್ರಾಣವನ್ನು ಬಿಟ್ಟರೆ ಅಂಥವ್ರಿಗೂ ಕೂಡ ಮೋಕ್ಷವನ್ನು ಕೊಡ್ತೀನಿ ಅಂತ ಹೇಳುವಂಥ ಪಶುಪತಿ ಇದಾನಲ್ಲ, ಅವನ ಮಹಿಮೆ ಅಂತ ಹೇಳಿ ಅವನನ್ನು ಕೊಂಡಾಡ್ತಾರೆ ಇವರು ಅಂತ. ಅಂಥ ಒಂದು ಕಾಶಿ ಕ್ಷೇತ್ರ ಅಂತ ಹೇಳಿ ಅವ್ರನ್ನ ಹೊಗಳುತ್ತಾರೆ. ಅಂದರೆ ಕಾಶಿಯನ್ನು ಕೂಡ ಅವರು ಹೊಗಳೋ ತರಹವೇ ಇದು ಮಾಡ್ತಾರೆ. ಆದರೆ ಅಲ್ಲಿ ಪಶುಪತಿಯನ್ನು ಜ್ಞಾಪಿಸ್ಕೊಂಡು ಅವನ ದಯೆಯನ್ನು, ಕರುಣೆಯನ್ನು, ಕೃಪೆಯನ್ನು ಅವರು ಎತ್ತಿ ಹೇಳ್ತಾರೆ. ಅಲ್ಲಿರೋ ಜನಗಳು ಹಾಗಿರಲಿಲ್ಲ, ಆದರೆ ಅಲ್ಲಿ ಪ್ರಾಣ ಬಿಟ್ಟರೆ ಅವರಿಗೆ ಮೋಕ್ಷ ಸಿಗತ್ತೆ ಅನ್ನೋ ಒಂದು ವಿಷಯವನ್ನು ಅವರು ಗುರುತಿಸಿದ್ದಾರೆ ಅನ್ನೋದು ನೋಡ್ಬೋದು. ಅಲ್ಲಿಂದ ಹಾಗೇ ಇದಕ್ಕೆ ಬರ್ತಾರೆ, ಮುಂದೆ ಅಯೋಧ್ಯೆಗೆ ಹೋಗ್ತಾರೆ. ಅಯೋಧ್ಯೆ ಅಂತೂ ಅಲ್ಲಿ ದರ್ಶನ ಮಾಡಿದಾಗ, ಜನಗಳನ್ನು ದರ್ಶನ ಮಾಡಿದಾಗ ಆಶಾಭಂಗವೇ ಆಗುತ್ತೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಪ್ರಾಚೀನ ಕಾಲದ ನೈತಿಕ ಧಾರ್ಮಿಕ ಒಂದು ಅವಶೇಷದ ಸೂಕ್ಷ್ಮವಾದ ಚಿಹ್ನೆಗಳು ಕೂಡ ಅವ್ರಿಗೆ ಕಂಡು ಬರಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಕೆಟ್ಟು ಹೋಗಿರುತ್ತೆ. ಇದೆಲ್ಲ ಒಂದು ಆಶ್ಚರ್ಯವಾದ ಸಂಗತಿಗಳು. ಆದರೆ ಬೇರೆ ಅದನ್ನು ಹಾಗೆ ಒಪ್ಕೋಬೇಕು, ಅವರ ಕಾಲಕ್ಕೆ ಹೀಗೆ ಆಗ್ಬಿಟ್ಟಿತ್ತು ಅಂತ. ಅದರಿಂದ ಪ್ರಯಾಗಕ್ಕೆ ಬರ್ತಾರೆ. ಪ್ರಯಾಗ ಅಂತ ಹೇಳಿದ್ರೆ ಒಂದು ಸಂಗಮ ಸ್ಥಾನ, ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ಮೂರು ಕೂಡ ಸೇರೋವಂಥ ಸಂಗಮ ಸ್ಥಾನ ಅದು. ಆ ಊರು ಹಾಗೆ ಇವರು ಏನೋ ಒಂಥರ ನಿರೀಕ್ಷೆ ಮಾಡಿದ್ರು, ಒಂಥರ ಶಾಂತ ವಾತಾವರಣ ಇರುತ್ತೆ ಅಲ್ಲಿ ಅನ್ನೋ ನಿರೀಕ್ಷೆ ಮಾಡಿದ್ರು. ಅದರಲ್ಲಿ ಕಂಡಿದ್ದು ವಿಪರೀತವಾಗಿದೆ, ಅಂದರೆ ತಲೆಕಡಕಾಗಿದೆ. ಆ ಶಾಂತವಾದ ವಾತಾವರಣ ಎಲ್ಲೂ ಅವ್ರು ಕಾಣಲಿಲ್ಲ. ಅವರಿಗೆ ಒಂಥರ ಚಕಿತರನ್ನಾಗಿ ಮಾಡಿಬಿಡುತ್ತೆ ಅದನ್ನು ಅವ್ರನ್ನ. ಹಾಗೆ ಆ ಕಾರಣದಿಂದಲೂ ಏನೋ ಅವ್ರು ಗಯೆಗೆ ಹೋಗಿದ್ರು ಅನ್ನೋದು ಎಲ್ಲೂ ರೆಫರೆನ್ಸ್ ಕಾಣಲ್ಲ, ನಮಗೆ ಅದು ಸಿಕ್ಕಿಲ್ಲ. ಈ ಕಾರಣದಿಂದಲೇ ಸಾಕು ಅಂತ ಅನಿಸ್ಬಿಡ್ತೋ ಏನೋ. ಒಂದು ಅಲ್ಲಿರೋರನ್ನೆಲ್ಲ ಗಮನಿಸ್ತಾರೆ ಅವರು. ಗಮನಿಸಿದಾಗ ಅಲ್ಲಿ ಸಾಧುಗಳು ಅಂತ ಏನಿದಾರೋ ಅದು ತುಂಬ ಅತಿ ಆಸೆ ಪಡೋರು ಅನ್ನೋದು ಗೊತ್ತಾಗುತ್ತೆ. ಗಯೆಯಲ್ಲೂ ಹಾಗೆ ಇದೆ, ಆ ಥರ ಇದೆ. ಹಾಗೆಯೇ ಹೊಟ್ಟೆಬಾಕ್ತನ ತುಂಬ ಇದೆ. ಯಾವಾಗಲೂ ಊಟ ಮಾಡೋದು ಅಂತ ಹೊಟ್ಟೆ ಪೂರ್ತಿ ಊಟ ಮಾಡೋದೇ ಚಿಂತೆಯಾಗಿ ಇರುವಂಥವ್ರು. ಇಂಥವ್ರುಗಳೇ ಕಾಣಿಸ್ತಾರೆ ಅವರಿಗೆ. ಆಗಿನ ಕಾಲದಲ್ಲಿ ಹಾಗಿದ್ರು ಅನ್ನೋದು ವಿಶೇಷ ಸಂಗತಿ. ಇದು ಈಗ ಕೆಟ್ಟೋಗಿದೆ ಅಂತ ನಾವು ಹೇಳ್ತೀವಿ, ಆದರೆ ಆವಾಗಲೇ ಕೆಟ್ಟೋಗಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಹಾಗೆ ಇನ್ನು ಸಾಕು ಅಂತ ಹೇಳಿ ಕೆಳಗೆ ಬರ್ತಾರೇನೋ. ಅವರು ಬದರಿಕಾಶ್ರಮಕ್ಕೆ ಹೋಗಿದ್ದಾಗೆ ರೆಫರೆನ್ಸ್ ಎಲ್ಲೂ ಕಾಣಲ್ಲ. ಹಾಗೆ ಮಧ್ಯಪ್ರದೇಶ ಕೆಳಗಡೆ ಇಳಿದು ಬರ್ತಾರೆ. ಬಂದಾಗ ಅಲ್ಲೂ ಕೂಡ ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿರೋದನ್ನು ಗಮನಿಸಿದಾಗ ತುಂಬ ಅವರಿಗೆ ಬೇಸರ ಉಂಟಾಗುತ್ತೆ. ಅನಾರ್ಯ ಜನ ಭೂಯಿಷ್ಠವಾಗಿದೆ ಅಂಥೇಳಿ ಒಂದು ಕಡೆ ರೆಫರೆನ್ಸ್ ಅವರು ಕೊಡ್ತಾರೆ. ಅನಾರ್ಯ ಜನ ಭೂಯಿಷ್ಠ ಅಂತ ಹೇಳಿದ್ರೆ ತುಂಬ ಹೋಗಿದ್ದಾರೆ ಅನಾರ್ಯ ಜನ. ವಾಸ್ತವವಾಗಿ ಆರ್ಯಾವರ್ತ ಮಧ್ಯಪ್ರದೇಶ ಅಂತ ಹೇಳಿದಾಗಲೇ ಆರ್ಯ ಜನರು ತುಂಬಿರಬೇಕು, ಜ್ಞಾನಿಗಳು ತುಂಬಿರಬೇಕು, ಜ್ಞಾನಿ ಭೂಯಿಷ್ಠವಾಗಿ ಇತ್ತು ಅಂಥೇಳಿ ವರ್ಣನೆ ಬರುತ್ತೆ. ಅದೆಲ್ಲ ಹೋಗ್ಬಿಟ್ಟು ಅನಾರ್ಯ ಜನ ಭೂಯಿಷ್ಠವಾಗಿದೆಯಲ್ಲ ಅಂಥೇಳಿ ದುಃಖ ಪಡ್ತಾರೆ ತುಂಬ. ಹಿಂದಿನ ವೈಭವ ಏನೇನಿದೆಯೋ ಅದೆಲ್ಲ ಪೂರ್ಣವಾಗಿ ನಾಶವಾಗಿಬಿಟ್ಟಿದೆಯಲ್ಲ ಅಂಥೇಳಿ ದುಃಖ ಪಡ್ತಾರೆ ಅವರು ಅಂತ. ಅದಾದಮೇಲೆ ಇನ್ನು ಹಾಗೆ ಕೆಳಗಡೆ ಬರ್ತಾರೆ, ಸೌತ್ ಇಂಡಿಯಾ, ದಕ್ಷಿಣ ಭಾರತಕ್ಕೆ ಬರ್ತಾರೆ. ಬಂದಾಗ ಅಹೋಬಿಲ, ತಿರುವಳ್ಳಿಕೇಣಿ, ಈ ಮದ್ರಾಸಲ್ಲಿ ತಿರುವಳ್ಳಿಕೇಣಿ ಇದೆಯಲ್ಲ ಅಲ್ಲಿಗೆಲ್ಲ ಬರ್ತಾರೆ.
ಆಮೇಲೆ ಶ್ರೀಪೆರುಂಬುದೂರಿಗೆ ಬರ್ತಾರೆ. ಶ್ರೀಪೆರುಂಬುದೂರು ಬಂದಾಗ ಅವ್ರು ತುಂಬ ಖುಷಿಯಾಗ್ಬಿಡುತ್ತೆ. ರಾಮಾನುಜರ ಒಂದು ಇದು ಜನ್ಮಸ್ಥಳ ಅದು ಅಂತ. ಅವರ ದಿವ್ಯಮಂಗಳ ವಿಗ್ರಹ ಅಲ್ಲಿರುತ್ತೆ. ಯಾಕೆಂದರೆ ತಾನ್ನೆಯಿಂದ ತಿರುಮೇನಿ ಅಂತ ಇಷ್ಟಪಟ್ಟ ತಿರುಮೇನಿ ಅಂತಿದೆಯಲ್ಲ, ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ ಅವರು. ಹಾಗೆ ತೀರ್ಥ ಪ್ರಸಾದ ಸ್ವೀಕರಿಸ್ತಾರೆ. ಅಲ್ಲಿ ಸ್ವೀಕರಿಸಿ ಅವ್ರ ನಮಸ್ಕಾರ ಮಾಡಿ ಅವರಿಗೆಲ್ಲ ತಮ್ಮ ಏನೇನು ಗ್ರಂಥಗಳಿದೆಯೋ, ಏನೇನು ತಾವು ಕಾಲಕ್ಷೇಪ ಮಾಡಿದ್ರು ಎಲ್ಲವನ್ನೂ ಕೂಡ ಅವರ ಪಾದಾರವಿಂದಗಳಲ್ಲಿ, ರಾಮಾನುಜರ ದಿವ್ಯ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೋ ಏನೋ ಎಂಬಂತೆ ಅದನ್ನೆಲ್ಲ ಹೇಳ್ತಾರೆ, ಜ್ಞಾಪಿಸ್ಕೋತಾರೆ. ಎಲ್ಲವನ್ನು ಜ್ಞಾಪಿಸ್ಕೊಂಡು ಸ್ತೋತ್ರವನ್ನು ಹೇಳ್ತಾರೆ. ರಾಮಾನುಜರ ಒಂದು ದಿವ್ಯ ಮಂಗಳ ವಿಗ್ರಹಕ್ಕೆ ಒಂದು ಸ್ತೋತ್ರವನ್ನು ಹೇಳಿ ಇದು ಮಾಡ್ತಾರೆ. ಮಾಡಿಬಿಟ್ಟು ಅಲ್ಲಿಂದ ಮುಂದಕ್ಕೆ ಅದೊಂದು ಅವರಿಗೆ ಸಂತೋಷವನ್ನು ಕೊಟ್ಟಂಥ ಒಂದು ಸ್ಥಳವಾಗತ್ತೆ, ಪುಣ್ಯ ಸ್ಥಳವಾಗುತ್ತೆ. ಅಲ್ಲಿಂದ ತಿರುನಾರಾಯಣಪುರಕ್ಕೆ ಬರ್ತಾರೆ, ಅಂದರೆ ಮೇಲ್ಕೋಟೆಗೆ ಬರ್ತಾರೆ. ಅದಂತೂ ಅವ್ರು ತುಂಬ ಸಂತೋಷ ಆಗ್ಬಿಡುತ್ತೆ, ಒಂಥರ ಆಕರ್ಷಣೆ ಉಂಟು ಮಾಡುತ್ತೆ. ಯಾಕೆಂದರೆ ಪೂಜ್ಯ ರಾಮಾನುಜಾಚಾರ್ಯ ಅಲ್ಲಿದ್ದರು ಅನೇಕ ವರ್ಷ, 14 ವರ್ಷ ಕಾಲ ಅಲ್ಲಿದ್ದರು ಅನ್ನೋದು ಗೊತ್ತಾಯಿತು ಅವರಿಗೆ. ಆಮೇಲೆ ಅದು ತುಂಬ ಪ್ರಶಾಂತವಾದ ವಾತಾವರಣ, ಅದನ್ನು ನೋಡಿ ತುಂಬ ಪ್ರಿಯವಾಗಿತ್ತು ಅವರಿಗೆ ಆ ಒಂದು ಇದು. ಅದನ್ನು ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ, ಇದು ದಕ್ಷಿಣ ಬದರಿಕಾಶ್ರಮ ಅಂತಲೇ ಅವರ ಹೆಸರು ಕೊಟ್ಟರು ಅದಕ್ಕೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗೆ ಅಲ್ಲಿಂದ ಅವರು ತಿರುವನಂತಪುರಕ್ಕೆ ಹೋಗ್ತಾರೆ. ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಅದು ತುಂಬ ಪ್ರಸಿದ್ಧವಾಗಿರುತ್ತೆ ಆ ಕಾಲದಲ್ಲೂ ಕೂಡ. ಅಲ್ಲಿ ಹೋದಾಗ ಅವರಿಗೆ ಒಳ್ಳೆ ಅಭಿಪ್ರಾಯ ಬರಲಿಲ್ಲ. ಅಲ್ಲಿ ಜನಗಳ ಒಂದು ಇದು ಧಾರ್ಮಿಕ ಇಷ್ಟಪೂರ್ತ ನಿರೀಕ್ಷಣೆ ಏನಿತ್ತು ಅದು ಯಾವುದೋ ದೊರಕಲಿಲ್ಲ ಅನ್ನೋದು ಗೊತ್ತಾಯಿತು. ಅದು ತುಂಬ ಅಲ್ಲೂ ಒಂಥರ ಬೇಸರವಾಯಿತು. ದಕ್ಷಿಣ ಭಾರತದಲ್ಲಿ ಅದೊಂದು ಜಾಗ ಅವರಿಗೆ ಬೇಸರವಾಯಿತು. ಅದಕ್ಕೆ ಕಾರಣಗಳಿರ್ಬೋದು, ನಮಗದು ಗೊತ್ತಿಲ್ಲ. ಕೊನೆಗೆ ಏನು ಸ್ವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಕಾಂಚೀಪುರಕ್ಕೆ ಹಿಂತಿರುಗಿ ಬಂದ್ಬಿಡ್ತಾರೆ. ಒಟ್ಟಾರೆ ಅವ್ರು ನೋಡಿದಾಗ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಧಾರ್ಮಿಕ ನಂಬಿಕೆಗಳು ಅವರಿಗೆ ಪ್ರಬಲವಾಗಿ ಆಯಿತು ಇದಾಗತ್ತೆ. ಉತ್ತರ ಭಾರತದಲ್ಲಿ ಸುಮಾರಾಗಿ ಅವರಿಗೆ ಬೇಸರವೇ ಉಂಟಾಗ್ತಾ ಇತ್ತು. ಯಾವ ಪುಣ್ಯಸ್ಥಳ ಅಂತ ಯಾವುದು ನೋಡ್ತೀವೋ ಯಾವುದೂ ಕೂಡ ಅವರಿಗೆ ಸಂತೋಷವನ್ನು ಕೊಡಲಿಲ್ಲ. ಅದಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಊಹೆ ಇದು ಏನಪ್ಪ ಅಂತ ಹೇಳಿದ್ರೆ, ಆಗಲೇ ಈ ಮುಸಲ್ಮಾನರ ಒಂದು ಹಾವಳಿ ಪ್ರಾರಂಭ ಆಗಿಬಿಟ್ಟಿತ್ತು. ಇದು 1213ನೇ ಶತಮಾನ 14ನೇ ಶತಮಾನ ಆಗಿತ್ತು. ಅಷ್ಟರೊಳಗೆ ಅವರ ಒಂದು ಆಕ್ರಮಣ ಆಗಿಬಿಟ್ಟಿತ್ತು. ಪೂರ್ತಿ ಅವರು ವ್ಯಾಪಿಸ್ಕೊಂಡ್ಬಿಟ್ಟಿತ್ತು, ಉತ್ತರ ಭಾರತ ವ್ಯಾಪಿಸ್ಕೊಂಡ್ಬಿಟ್ಟಿದ್ರು. ಅದರಿಂದ ಅನೇಕ ಕನ್ವರ್ಷನ್ಸ್ಗಳಾಗ್ತಾ ಇತ್ತು, ಸಿಕ್ಕಾಪಟ್ಟೆ ಕನ್ವರ್ಷನ್ಗಳಾಗ್ತಾ ಇದ್ದು ಇನ್ನು ದಕ್ಷಿಣ ಭಾರತಕ್ಕೆ ಅವರು ಬರಬೇಕು ಅನ್ನೋ ಒಂದು ಹೆಜ್ಜೆಯಲ್ಲಿ ಇದ್ದಂಥ ಒಂದು ಇದು ಇನ್ನು ಮುಂದಕ್ಕೆ ಅದು ಆಗತ್ತೆ, ಅದನ್ನು ನೋಡ್ತೀವಿ ನಾವು. ಅಲ್ಲಿ ಅದು ಬರ್ತಾ ಇತ್ತು. ಅಷ್ಟರೊಳಗೆ ಅದರಿಂದನೇ ಸುಮಾರಾಗಿ ಅಲ್ಲಿ ಧಾರ್ಮಿಕವಾದ ಒಂದು ಇದೆಲ್ಲ ಕೆಟ್ಟೋಯ್ತು ಅಂತ ಅನ್ಸುತ್ತೆ. ಅಲ್ಲಿ ಇದ್ದಂಥ ಸನಾತನಿಗಳು ಕೂಡ ತಮ್ಮ ಇದನ್ನು ಆಚರಣೆಗೆ ಇಟ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಬಲವಂತ ಆಗ್ತಾ ಇತ್ತು, ಹೆಣ್ಮಕ್ಳ ಒಂದು ಇವುಗಳೆಲ್ಲ ಆಗ್ತಾ ಇತ್ತು, ಅತ್ಯಾಚಾರಗಳಾಗ್ತಾ ಇತ್ತು ಅವರ ಮೇಲೆ, ಇವೆಲ್ಲ ತುಂಬ ಆಗ್ತಾ ಇದ್ದಿದ್ದರಿಂದ ಇದೆಲ್ಲ ಕೆಟ್ಟೋಯ್ತು ಅನ್ನೋದನ್ನು ಗಮನಿಸ್ತೀವಿ. ಆ ಕಾರಣ ಅವ್ರು ಹೇಳಲ್ಲ, ಆದರೆ ಈ ಥರ ವ್ಯತ್ಯಾಸ ಆಗಿರೋದನ್ನ ಅವರು ಗಮನಿಸಿ ತುಂಬ ಬೇಸರ ಪಟ್ಕೋತಾರೆ. ಅಂತ ಒಂದು ವಾತಾವರಣಕ್ಕೆ ಕಾರಣ ಹೀಗಿರಬಹುದು ಅಂತ ನಮ್ಮ ಊಹೆ. ಅದೇನೇ, ಇನ್ನೇನೋ ಆಗಕ್ಕೆ ಸಾಧ್ಯ ಇಲ್ಲ, ಇಲ್ಲದಿರ ಅಷ್ಟೊಂದು ಬದಲಾವಣೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಗಮನಿಸ್ಕೊಂಡು ಸಮಯ ಆಗಿದೆ. ಇಲ್ಲಿಗೆ ಒಂದು ಹಂತಕ್ಕೆ ನಾವು ನಿಲ್ಲಿಸ್ಕೊಳ್ಳೋಣ. ಮುಂದೆ ಏನಾಯಿತು ಅನ್ನೋದನ್ನು ನಾವು ಕಾಂಚೀಪುರದಿಂದ ಅವರು ಮುಂದಕ್ಕೆ ಏನು ಮಾಡಿದ್ರು, ಎಲ್ಲಿಗೆ ಪ್ರಯಾಣ ಮಾಡಿದ್ರು, ಇದೊಂದು ಪ್ರವಾಸ ಅಷ್ಟೇ. ಇದನ್ನು ಪ್ರವಾಸ ಎಲ್ಲ ಮುಗಿಸ್ಕೊಂಡು ಕ್ಷೇತ್ರಾಟನ ಅಂತ ಅದು ಮಾಡಿಕೊಂಡು ಮತ್ತೆ ಕಾಂಚೀಪುರಕ್ಕೆ ಬಂದಲ್ಲ, ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಮುಂದಕ್ಕೆ ಎಲ್ಲಿಗೆ ಹೋದರು ಅನ್ನೋದನ್ನು ಮುಂದಿನ ಒಂದು ಪಾಠದಲ್ಲಿ ಗಮನಿಸೋಣ ಎಂಬುದಾಗಿ ಹೇಳ್ತಾ, ಅಂತ ಆಚಾರ್ಯರ ತಮ್ಮನ್ನು ಪರಿಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸ್ಕೊಂಡಂಥ ಆಚಾರ್ಯರಲ್ಲಿ ಇವರು ಕೂಡ ತುಂಬ ಪ್ರಧಾನರು ಎಂಬುದಾಗಿ ಗಮನಿಸ್ತಾ, ಅಂಥ ಆಚಾರ್ಯ ಪೀಠಕ್ಕೂ ಆಚಾರ್ಯರಿಗೂ ಅಂಥ ಆಚಾರ್ಯರ ಬಗ್ಗೆ ತುಂಬ ಸಂತೋಷಪಟ್ಟು ಅವರ ಕೃತಿರತ್ನಗಳನ್ನು ತಾವೂ ಹಾಡ್ತಾ ಇದ್ದಂಥ ಮಹಾಗುರುವಿನ ಸ್ಮರಣೆಯಲ್ಲಿ ಈ ಪಾಠವನ್ನು ಅವರ ಪದಾರವಿಂದಗಳಿಗೆ ಅರ್ಪಿಸ್ತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾ ಆತ್ಮನಾ ವಾ
प्रकृतेः स्वभावात् करोमि यद्यत् सकलं परस्मै नारायणायेति समर्पयामि। निरङ्कारपरमस्तु।